ಬ್ರಾಯಸ್ ಹೊಲ್ಗಿ ನ್ಯುಗ್ಯಾಮ ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಗೆಬಾನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬ್ರಾಯಸ್ ಹೊಲ್ಗಿ ನ್ಯುಗ್ಯಾಮ ಇವರು ಗೆಬಾನ್ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಸೊ ಗೆಬಾನ್ ದೇಶದ ಬಗ್ಗೆ ಹೇಳೋದಾದರೆ, ಗೆಬಾನ್ ದೇಶದ ರಾಜಧಾನಿ ಲಿಬ್ರೆವೆಲ್ಲೆ. ಇನ್ನು ಗೆಬಾನ್ ದೇಶದ ಕರೆನ್ಸಿ ಸೆಂಟ್ರಲ್ ಆಫ್ರಿಕನ್ CFA ಫ್ರಾಂಕ್. ಸೆಂಟ್ರಲ್ ಆಫ್ರಿಕನ್ CFA ಫ್ರಾಂಕ್. ಸೊ ಯಾವುದೇ ದೇಶಗಳ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಕರೆನ್ಸಿ ಮತ್ತು ರಾಜಧಾನಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೆಬಾನ್ ದೇಶದ ರಾಜಧಾನಿ ಲಿಬ್ರೆವೆಲ್ಲೆ ಮತ್ತು ಗೆಬಾನ್ ದೇಶದ ಕರೆನ್ಸಿ ಸೆಂಟ್ರಲ್ ಆಫ್ರಿಕನ್ CFA ಫ್ರಾಂಕ್. ಸೊ ಗೆಬಾನ್ ದೇಶದ ನೂತನ ರಾಷ್ಟ್ರಪತಿ ಬ್ರಾಯಸ್ ಹೊಲ್ಗಿ ನ್ಯುಗ್ಯಾಮ. 34ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರಿಗೆ ದೊರಕಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಧು ಭದ್ರೇಶ ದಾಸ. ಸೊ ಸಾಧು ಭದ್ರೇಶ ದಾಸ ಅವರ ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ, ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ ಎನ್ನುವಂತಹ ಕೃತಿಗೆ 34ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ದೊರಕಿತು. 2025ರ ಮಿಯಾಮಿ ಓಪನ್ ಪುರುಷರ ಸಿಂಗಲ್ಸ್ ವಿಜೇತ ಜೇಕಬ್ ಮನ್ಸಿಕ್ ಯಾವ ದೇಶದ ಆಟಗಾರ? ನೋಡಿ, ಈ ರೀತಿ ಕೂಡ ಕೇಳ್ಬೋದು. 2025ರ ಮಿಯಾಮಿ ಓಪನ್ ಪುರುಷರ ಸಿಂಗಲ್ಸ್ ವಿಜೇತ ಯಾರು ಕೇಳಿದ್ರೆ ಜೇಕಬ್ ಮನ್ಸಿಕ್ ನೆನಪಿರಲಿ. ಸೊ ಇವರು ಯಾವ ದೇಶದ ಆಟಗಾರ ಅಂತ ನೋಡಿದ್ರೆ ಚೆಕ್ ರಿಪಬ್ಲಿಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಚೆಕ್ ರಿಪಬ್ಲಿಕ್. ಸೊ ಎಲ್ಲಿ ನಡೀತು ಇದು ಪ್ಲೇಸ್? ಎಲ್ಲಿ ಈ ಒಂದು ಟೂರ್ನಮೆಂಟ್ ಮಿಯಾಮಿ ಓಪನ್ಸ್ ಎಲ್ಲಿ ನಡೀತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಮಿಯಾಮಿ ಗಾರ್ಡನ್ಸ್, ಫ್ಲೋರಿಡಾ, USA. USA ಫ್ಲೋರಿಡಾದಲ್ಲಿ ನಡೀತು. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಏನು ಕೇಳಿದ್ರೆ ಮಿಯಾಮಿ ಓಪನ್ ಮಹಿಳಾ ಸಿಂಗಲ್ಸ್ ವಿಜೇತ ಯಾರು ಅಂತ. ಮಹಿಳಾ ಸಿಂಗಲ್ಸ್ ವಿಜೇತ ಯಾರು ಅಂತಲೂ ಕೂಡ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಅರಿಯಾನಾ ಸಬಲೆಂಕಾ ಮಹಿಳಾ ಸಿಂಗಲ್ಸ್ನ ವಿಜೇತರಾದರು. ಇವರು ಬೆಲಾರಸ್ ದೇಶದವರು. 2025ನೇ ಸಾಲಿನ ಲತಾ ದೀನನಾಥ ಮಂಗೇಶ್ಕರ್ ಪುರಸ್ಕಾರ ಯಾರಿಗೆ ದೊರಕಿತು? ಸರಿಯಾದ ಉತ್ತರ ಕುಮಾರ ಮಂಗಲಂ ಬಿರ್ಲಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಕ್ವಶನ್. 2025 ಸಾಲಿನ ಲತಾ ದೀನನಾಥ ಮಂಗೇಶ್ಕರ್ ಪುರಸ್ಕಾರ. ಭಾರತ ಮತ್ತು ರಷ್ಯಾ ನಡುವಿನ ನೌಕಾಸೇನಾ ಅಭ್ಯಾಸ ಇಂದ್ರ 2025 ಇಂದ್ರ 2025 ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಚೆನ್ನೈನಲ್ಲಿ ನಡೆದಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚೆನ್ನೈ ಸಮೀಪದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ನಡೀತಿದ್ದು. ಆ್ಯಕ್ಚುಲಿ ಇದು 2 ಫೇಸ್ನಲ್ಲಿ ನಡೀತು, 2 ಫೇಸಲ್ಲಿ ನಡೆದಿರುವಂಥದ್ದು. ಮಯನ್ಮಾರ್ನಲ್ಲಿ ಆಗಿರುವಂತಹ ಭೂಕಂಪನಕ್ಕೆ ಸಹಾಯಾರ್ಥವಾಗಿ ಭಾರತ ಮಾಡಿದಂಥ ಮಿಷನ್ ಅಥವಾ ಆಪರೇಷನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಆಪರೇಷನ್ ಬ್ರಹ್ಮ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಮಯನ್ಮಾರ್ನಲ್ಲಿ ಆಗಿದ್ದಂಥ ಭೀಕರ ಭೂಕಂಪಕ್ಕೆ ಸಹಾಯಾರ್ಥವಾಗಿ ಆಪರೇಷನ್ ಬ್ರಹ್ಮ ಕೈಗೊಳ್ತು. ಆಪರೇಷನ್ ಬ್ರಹ್ಮದ ಮೂಲಕ ಮೆಡಿಸಿನ್ ಸಪ್ಲೈಯನ್ನು ಮಾಡ್ತು. ಜೊತೆಗೆ ಒಂದು ರೆಸ್ಕ್ಯೂ ಟೀಮ್ ಕೂಡ ಕಳಿಸ್ತು. ಮೆಡಿಸಿನ್ ಸಪ್ಲೈ ಪ್ಲಸ್ ರೆಸ್ಕ್ಯೂ ಟೀಮ್, ಇದರ ಉದ್ದೇಶ ಆಪರೇಷನ್ ಬ್ರಹ್ಮದ ಉದ್ದೇಶ. ಯಾವ ರಾಜ್ಯವು ರೇಷಮ್ ಸಖಿ ಯೋಜನೆಯನ್ನು ಜಾರಿ ಮಾಡಿತು? ಸರಿಯಾದ ಉತ್ತರ ಉತ್ತರ ಪ್ರದೇಶ್ ರಾಜ್ಯದಲ್ಲಿ ರೇಷಮ್ ಸಖಿ ಯೋಜನೆ ಜಾರಿಯಾಗಿದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು ಗ್ರಾಮೀಣ ಮಹಿಳೆಯರನ್ನು ಸಶಕ್ತರನ್ನಾಗಿ ಮಾಡುವಂಥ ಒಂದು ಯೋಜನೆ. ಇದು ಗ್ರಾಮೀಣ ಮಹಿಳೆಯರ ಅಪ್ಲಿಫ್ಟ್ಮೆಂಟ್ ಅಥವಾ ಸಶಕ್ತರನ್ನಾಗಿ ಮಾಡುವಂಥ ಒಂದು ಯೋಜನೆ. ಏನಿದು ಯೋಜನೆ ಅಂತ ಕೇಳಿದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ರೇಷ್ಮೆ ಕೃಷಿಗೆ, ವಿಶೇಷವಾಗಿ ಮಹಿಳೆಯರಿಗೆ ರೇಷ್ಮೆ ಕೃಷಿ ಮಾಡೋದಕ್ಕೆ ಸಹಾಯಧನ ನೀಡುವಂಥ ಒಂದು ಯೋಜನೆ, ಸಹಾಯಧನ ಮಾಡುವಂಥ ಯೋಜನೆ ಆಗಿದೆ.
GIAIA ಅನ್ನು ಯಾವ ಅಂತರಿಕ್ಷ ಸಂಘಟನೆ ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಎಸ್ಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡಿದ್ದು. ಏನಿದು GAIA ಅಂತ ನೋಡಿದ್ರೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ದ ಗ್ಲೋಬಲ್ ಆಸ್ಟ್ರೋಮೆಟಿಕ್ ಇಂಟರ್ಫೆರೋಮೀಟರ್ ಫಾರ್ ಆಸ್ಟ್ರೋಫಿಸಿಕ್ಸ್ ಅಂತೇಳಿ ನೋಡಿ. ದ ಗ್ಲೋಬಲ್ ಆಸ್ಟ್ರೋಮೆಟಿಕ್ ಇಂಟರ್ಫೆರೋಮೀಟರ್ ಫಾರ್ ಆಸ್ಟ್ರೋಫಿಸಿಕ್ಸ್ ಅಂತೇಳಿ. ನ್ಯಾಷನಲ್ ಎನ್ವಿರಾನ್ಮೆಂಟ್ ಕಾನ್ಫರೆನ್ಸ್ 2025 ನವದೆಹಲಿಯಲ್ಲಿ ಆಯ್ತಲ್ಲ, ಇದನ್ನು ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ನ್ಯಾಷನಲ್ ಎನ್ವಿರಾನ್ಮೆಂಟ್ ಕಾನ್ಫರೆನ್ಸ್ ಎಲ್ಲಿ ನಡೀತು ಅಂತ ಕೇಳಿದ್ರೆ ನವದೆಹಲಿ ಗೊತ್ತಿರಲಿ. ಸೊ ದ್ರೌಪದಿ ಮುರ್ಮು ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಸೊ ಇದನ್ನು ಆಯೋಜನೆ ಮಾಡಿದ್ದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, NGT ಇದೆಯಲ್ಲ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದನ್ನು ಆಯೋಜನೆ ಮಾಡಿತು. ಸೊ ಪರಿಸರದ ಸಂಬಂಧಿಸಿದಂಥ ಕಾನೂನು ಜಾರಿಗಾಗಿ ಈ ನ್ಯಾಷನಲ್ ಎನ್ವಿರಾನ್ಮೆಂಟ್ ಕಾನ್ಫರೆನ್ಸನ್ನು ಆಯೋಜನೆ ಮಾಡಲಾಗಿತ್ತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪೂನಂ ಗುಪ್ತಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನ್ಯೂ ಡೆಪ್ಯೂಟಿ ಗವರ್ನರ್ ಫಾರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, RBI ಬಗ್ಗೆ. ಸೊ ಪ್ರಮುಖ ಅಂಶಗಳನ್ನು ನೋಡೋಣ. RBI ಬಗ್ಗೆ ನೋಡೋದಾದರೆ ಇದು 1 ಏಪ್ರಿಲ್ 1935ರಲ್ಲಿ ಶುರುವಾಗಿದ್ದು, ಸ್ಥಾಪನೆ 1935ರಲ್ಲಿ ಇದರ ಸ್ಥಾಪನೆ ಆಗಿದ್ದು. ಇನ್ನೊಂದು ಪ್ರಮುಖ ಅಂಶ, ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರು ಅಂತೇಳಿ ಸಂಜಯ್ ಮಲ್ಹೋತ್ರಾ. ಸಂಜಯ್ ಮಲ್ಹೋತ್ರಾ ಇದಾರಲ್ಲ, ಇವರು ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದಾರೆ. ಸೊ ಇವರು ಈ ಪೂನಂ ಗುಪ್ತಾ ಅವರು ಮೈಖೇಲ್ ಪಾಟ್ರಾ ಅವರ ನಂತರ ಈ ಒಂದು ಸ್ಥಾನವನ್ನು ಅಲಂಕರಿಸಿದರು. ಇತ್ತೀಚೆಗೆ ನಿಧನರಾದ ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್, ಕಸ್ತೂರಿ ರಂಗನ್ ಕೆಳಗಿನ ಯಾವುದರ ಮಾಜಿ ಅಧ್ಯಕ್ಷರಾಗಿದ್ದರು? ಸರಿಯಾದ ಉತ್ತರ ಇಸ್ರೋದ ಮಾಜಿ ಅಧ್ಯಕ್ಷರವರು. ಇವರು 1994ರಿಂದ 2003ರವರೆಗೆ ಇಸ್ರೋದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಇವರು ಇತ್ತೀಚೆಗೆ ರೀಸೆಂಟಾಗಿ ತೀರಿಕೊಂಡ್ರು. ನಾಗ್ ಆಂಟಿ ಟ್ಯಾಂಕ್ ಮಿಸೈಲ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ DRDO. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. DRDO ಇದನ್ನು ಅಭಿವೃದ್ಧಿಪಡಿಸ್ತು. ಆ್ಯಕ್ಚುಲಿ ಇದನ್ನು ನಾಮಿಸ್ ಅಂತಲೂ ಕೂಡ ಕರೀತಾರೆ, ಶಾರ್ಟ್ ಆಗಿ ನಾಮಿಸ್ ಅಥವಾ ನಾಗ್ ಆಂಟಿ ಟ್ಯಾಂಕ್ ಮಿಸೈಲ್ ಸಿಸ್ಟಮ್ ಅಂತಲೂ ಕೂಡ ಹೇಳ್ಬೋದಾಗಿದೆ. DRDO ಇದನ್ನು ಅಭಿವೃದ್ಧಿಪಡಿಸ್ತು. ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಭಾರತ ಸರ್ಕಾರ 2,500 ಕೋಟಿ ರೂಪಾಯಿಯನ್ನು ನಿಗದಿ ಇಡಿಸಿದೆ. ಇನ್ನು DRDO ಬಗ್ಗೆ ಹೇಳೋದಾದರೆ DRDO 1958ರಲ್ಲಿ ಶುರುವಾಯಿತು. DRDOದ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ. ಮತ್ತು DRDOದ ಪ್ರಮುಖ ಅಂಶ, DRDO ಇದರ ಪ್ರಸ್ತುತ ಅಧ್ಯಕ್ಷರು ಸಮೀರ್ ವಿ ಕಾಮತ್. ವೆರಿ ವೆರಿ ಇಂಪಾರ್ಟೆಂಟ್ ಅಂಶಗಳಿವು, ನೋಟ್ ಮಾಡ್ಕೊಳ್ಳಿ. ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವನವಾಗಿ ಆಯ್ಕೆಯಾಗಿದ್ದು ಯಾವುದು ಆಯಿತು ಅಂತ? ಸರಿಯಾದ ಉತ್ತರ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವಾಗಿದೆ. ಸೊ ಸಿಮ್ಲಿಪಾಲ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು. ಭಾರತದ ಪ್ರಸ್ತುತ 107ನೇ ರಾಷ್ಟ್ರೀಯ ಉದ್ಯಾನವಾಗಿ ಆಯ್ಕೆಯಾದ ಸಿಮ್ಲಿಪಾಲ್ ಯಾವ ರಾಜ್ಯದಲ್ಲಿದೆ ಅಂತೇಳಿ. ಸೊ ಒಡಿಸ್ಸಾದಲ್ಲಿ ಅಂತ ಗೊತ್ತಿರಲಿ. ಸೊ ಒಡಿಸ್ಸಾದ 2ನೇ ರಾಷ್ಟ್ರೀಯ ಉದ್ಯಾನವನ ಇದು, ನೋಟ್ ಮಾಡ್ಕೊಳ್ಳಿ. ಸೊ ಒಡಿಸ್ಸಾದ ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಯಾವುದಾಗಿತ್ತು ಹಾಗಾದರೆ ಕೇಳಿದ್ರೆ, ಒಡಿಸ್ಸಾದ ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಭಿತರ್ಕನಿಕಾ. 2025ನೇ ಸಾಲಿನ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಸಮರ್ ಅಬು ಅಲೂಫ್. ಇವರೊಬ್ಬ ಪ್ಯಾಲೆಸ್ಟೈನ್ ದೇಶದ ಫೋಟೋಗ್ರಾಫರ್. ಹೆಸರು ಸಮರ್ ಅಬು ಅಲೂಫ್ ಅಂತೇಳಿ. ಇವರು ಯಾರ ಒಂದು ಫೋಟೋ ತೆಗೆದು ಕೇಳಿದ್ರೆ ಒಬ್ಬ 9 ವರ್ಷದ ಹುಡುಗನ ಫೋಟೋ. ಅವನ ಹೆಸರು ಮೊಹಮ್ಮದ್ ಅಜೌರ್ ಅಂತೇಳಿ ಮೊಹಮ್ಮದ್ ಅಜೌರ್ ಅಂತೇಳಿ ಇವನ ಫೋಟೋ ತೆಗೆದ್ರು. ಈತ 2 ಕೈಗಳಿಲ್ಲದ ಹುಡುಗ. ಈತ ತನ್ನ ತಾಯಿಯನ್ನು ಹೇಗೆ ತಬ್ಬಿಕೊಳ್ಳಲಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ನ ಅಡಿಯಲ್ಲಿ ಈ ಒಂದು ಫೋಟೋವನ್ನು ಪ್ರಕಟ ಮಾಡಿರ್ತಾರೆ. ಸೊ ಸಮರ್ ಅಬು ಅಲೂಫ್ ಅವರಿಗೆ ಈ ಚಿತ್ರಕ್ಕೆ 2025ನೇ ಸಾಲಿನ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಅವಾರ್ಡ್ ದೊರಕಿತು.
ಜಾಜರ್ ಬಚೋಲಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಪಂಜಾಬ್ನಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಇದು ಸುದ್ದಿಯಲ್ಲಿದೆ, ಯಾಕಂದರೆ ಇಲ್ಲಿ ಲೆಫೋರ್ಡ್ ಚಿರತೆಗಳ ಸಫಾರಿಯನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಚಿರತೆ ಸಫಾರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇಲ್ಲಿ ಪಂಜಾಬ್ನ ಜಾಜರ್ ಬಚೋಲಿ ವನ್ಯಜೀವಿ ಅಭಯಾರಣ್ಯ ಸುದ್ದಿಯಲ್ಲಿದೆ. ಉತ್ತರ ಚಾನಲ್ ಅನ್ನು ಯಶಸ್ವಿಯಾಗಿ ಈಜಿ ದಾಟಿದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಸಯಾನಿ ದಾಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಸಯಾನಿ ದಾಸ್ ಇದಾರಲ್ಲ, ಇವರು 38 ಕಿಲೋಮೀಟರ್ ಉದ್ದದ ಈ ಒಂದು ನಾರ್ತ್ ಚಾನಲ್ ಅನ್ನು ಯಶಸ್ವಿಯಾಗಿ ಈಜಿ ದಾಟ್ತಾರೆ. ಇವರು ಇದಕ್ಕೆ 13 ಗಂಟೆ 12 ನಿಮಿಷ ತೆಗೆದುಕೊಂಡ್ರು. ಈ ಕೆಳಗಿನ ಯಾರು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಚಲ್ಲಾ ಶ್ರೀನಿವಾಸ ಶೆಟ್ಟಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್, ಚಲ್ಲಾ ಶ್ರೀನಿವಾಸಲು ಶೆಟ್ಟಿ. ಸೊ ಇವರು ಎಂ ಎನ್ ರಾವ್ ಅವರ ನಂತರ ಆಯ್ಕೆಯಾದರು. ಸೊ ಈ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಬಗ್ಗೆ ಮಾತಾಡೋದಾದರೆ ಇದು 1946 ಸ್ಥಾಪನೆಯಾಗಿದ್ದು, ಪ್ರಸ್ತುತ ಇದರ ಸದಸ್ಯ ಬ್ಯಾಂಕ್ಗಳ ಸಂಖ್ಯೆ 249. ಇದರ ಅಸೋಸಿಯೇಷನ್ನ ಸದಸ್ಯರ ಸಂಖ್ಯೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಅಧ್ಯಕ್ಷರಾಗಿ ಮರು ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ದಿಲ್ಮಾ ರೋಸೆಫ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಿಲ್ಮಾ ರೋಸೆಫ್. ಆ್ಯಕ್ಚುಲಿ ಇದನ್ನು ಬ್ರಿಕ್ಸ್ ಸ್ಥಾಪನೆ ಮಾಡುತ್ತೆ, ನೆನಪಿರಲಿ, ಇಂಪಾರ್ಟೆಂಟ್. ಬ್ರಿಕ್ಸ್ ಇದನ್ನು ಸ್ಥಾಪನೆ ಮಾಡ್ತು. ಬ್ರಿಕ್ಸ್ ಇದನ್ನು ಸ್ಥಾಪಿಸ್ತು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಸ್ಥಾಪನೆ ಮಾಡಿದ್ದು ಬ್ರಿಕ್ಸ್ 2015 ಸ್ಥಾಪನೆ ಮಾಡಿತ್ತು. ಸೊ ಇದರ ಹೆಡ್ ಕ್ವಾರ್ಟರ್ ಇರೋದು ಎಲ್ಲಿ ಕೇಳಿದ್ರೆ ಶಾಂಘೈ, ಚೀನಾದ ಶಾಂಘೈನಲ್ಲಿ. ಹೆಡ್ ಕ್ವಾರ್ಟರ್ ಶಾಂಘೈನಲ್ಲಿರುವಂಥದ್ದು, ಚೀನಾ ದೇಶದ ಶಾಂಘೈನಲ್ಲಿ. ಹರೂನ್ ವಿಶ್ವ ಶ್ರೀಮಂತರ ಪಟ್ಟಿ ರಿಚೆಸ್ಟ್ ಲಿಸ್ಟ್ ಆಫ್ 2025 ಇದರಲ್ಲಿ ಯಾವ ದೇಶದಲ್ಲಿ ಅಧಿಕ ಬಿಲಿಯನಿಯರ್ಸ್ ಇದ್ದಾರೆ? ಸೊ ಆ್ಯಸ್ ಯೂಶುವಲ್ USA ಗೊತ್ತಿರುವಂಥದ್ದು ಇದು. US ನಲ್ಲಿ ಒಟ್ಟು 870 ಜನ ಬಿಲಿಯನಿಯರ್ಸ್ ಇದ್ದಾರೆ. ಸೊ 2ನೇ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಚೀನಾ. ಸೊ ಚೀನಾದಲ್ಲಿರುವಂತಹ ಬಿಲಿಯನಿಯರ್ಸ್ ಸಂಖ್ಯೆ ಎಷ್ಟು ಕೇಳಿದ್ರೆ 823. ಸೊ 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಭಾರತ ಕೂಡ ಈ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ಭಾರತದಲ್ಲಿರುವಂಥ ಬಿಲಿಯನಿಯರ್ ಸಂಖ್ಯೆ 284. ಸೊ ಈ 3 ಕೂಡ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಭಾರತೀಯ ಸಶಸ್ತ್ರ ಪಡೆಗಳು ಈ ಕೆಳಗಿನ ಯಾವ ಹೆಸರಿನ ತ್ರಿಸೇನಾ ಯುದ್ಧಾಭ್ಯಾಸ ನಡೆಸಿತು? ಅಂದರೆ ಭೂಸೇನಾ, ನೌಕಾಸೇನಾ ಮತ್ತು ವಾಯುಸೇನಾ 3 ಪಡೆಗಳು ಸೇರಿ ಯುದ್ಧಾಭ್ಯಾಸ ಯಾವ ಹೆಸರಿನಲ್ಲಿ ನಡೆಸಿತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಪ್ರಚಂಡ ಪ್ರಹಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸುಫಲಂ 2025 ಇದರ 2ನೇ ಸಂಸ್ಕರಣೆಯ ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಚಿರಾಗ್ ಪಾಸ್ವಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಸುಫಲಂ 2025 ಕೇಳಿದ್ರೆ ಸ್ಟಾರ್ಟ್ಅಪ್ ಫೋರಮ್ ಫಾರ್ ಅಸ್ಪೈರಿಂಗ್ ಲೀಡರ್ಸ್ ಅಂಡ್ ಮೆಂಟರ್ಸ್ ಅಂತೇಳಿ. ಈ ಕೆಳಗಿನ ಯಾವ ರಾಜ್ಯವು 2025ನೇ ಸಾಲಿನ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಇದರಲ್ಲಿ ಅತಿ ಹೆಚ್ಚು ಪದಕ ಪಡೆಯಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಹರಿಯಾಣ ಒಟ್ಟು 104 ಪದಕವನ್ನು ಪಡ್ಕೊಳ್ತು. 104 ಪದಕವನ್ನು ಪಡ್ಕೊಳ್ತು. ಸೊ 2025ನೇ ಸಾಲಿನ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಇದರ ಮಸ್ಕಟ್, ತುಂಬ ಸರಿ ಕೇಳ್ತಾರೆ, ಮಸ್ಕಟ್ ಯಾವುದು ಅಂತ ಕೇಳಿದ್ರೆ ಉಜ್ವಲ್ ಅಂತ ನೆನಪಿರಲಿ. L&T ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಲಾರ್ಸನ್ ಅಂಡ್ ಟೋಬ್ರೋಕ್ ಇದರ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಸ್ಪ್ರೀತ್ ಬುಮ್ರಾ. ಭಾರತೀಯ ವಾಯುಸೇನೆಯು ಕೆಳಗಿನ ಯಾವ ದೇಶದೊಂದಿಗೆ ಇನಿಯಾಕ್ಸ್ 2025 ಯುದ್ಧಾಭ್ಯಾಸ ನಡೆಸಿತು? ಸರಿಯಾದ ಉತ್ತರ ಗ್ರೀಸ್. ಆ್ಯಕ್ಚುಲಿ ಇದು ಗ್ರೀಸ್ ನಡೆದ ಸ್ಥಳ. ಈ ಒಂದು ಯುದ್ಧಾಭ್ಯಾಸದಲ್ಲಿ ಒಟ್ಟು 15 ದೇಶಗಳು ಭಾಗಿಯಾಗಿದ್ದವು. 15 ದೇಶಗಳು ಭಾಗಿ, ಅದರಲ್ಲಿ ಗ್ರೀಸ್ ಕೂಡ ಇತ್ತು. ಭಾರತೀಯ ವಾಯುಸೇನೆಯು ಕೆಳಗಿನ ಯಾವ ದೇಶದೊಂದಿಗೆ ಇನಿಯಾಕ್ಸ್ ಅದಾಯ್ತಲ್ಲ 2025 ಜೂನ್ 21 ನಡೆಯಲಿರುವ ಯೋಗ ದಿನಾಚರಣೆಯ ಥೀಮ್ ಏನು? ಆ್ಯಕ್ಚುಲಿ ಜೂನ್ 21 ನಡೆಯುವ ಯೋಗ ದಿನಾಚರಣೆಯ ಥೀಮ್ ಏನು ಕೇಳಿದ್ರೆ ಸರಿಯಾದ ಉತ್ತರ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್.
ಯೋಗ ಫಾರ್ ಒನ್ ಅರ್ತ್ ಆ್ಯಂಡ್ ಒನ್ ಹೆಲ್ತ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನ ಫಿಫಾ ಮಹಿಳೆಯರ ವರ್ಲ್ಡ್ ಕಪ್ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ? ಸರಿಯಾದ ಉತ್ತರ ಬ್ರೆಜಿಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನ ವಿಂಡನ್ ಕ್ಯಾಂಪಬೆಲ್ ಅವಾರ್ಡ್ ಕೆಳಗಿನ ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ರಾಣಾ ದಾಸಗುಪ್ತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಣಾ ದಾಸಗುಪ್ತಾ. ಈ ವಿಂಡಮ್ ಕ್ಯಾಂಪಬೆಲ್ ಅವಾರ್ಡ್ ಕೊಡೋದು ಯಾರು ಕೇಳಿದ್ರೆ ಯೇಲ್ ಯೂನಿವರ್ಸಿಟಿ, ಯೇಲ್ ವಿಶ್ವವಿದ್ಯಾಲಯ. ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 2ರಂದು. ಭಾರತ ಮತ್ತು ಯಾವ ದೇಶದ ನಡುವೆ ಟೈಗರ್ ಟ್ರಂಪ್ 2025 ಯುದ್ಧಾಭ್ಯಾಸ ನಡೀತು? ಸರಿಯಾದ ಉತ್ತರ ಅಮೆರಿಕ ನಡುವೆ. ಉತ್ತರಾಖಂಡ್ ರಾಜ್ಯದ ಔರಂಗಜೇಬಪುರ ಇದರ ಹೆಸರನ್ನು ಏನೆಂದು ಬದಲಾಯಿಸಲಾಯಿತು? ಇಂಪಾರ್ಟೆಂಟ್ ಇದೆ, ಆ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಶಿವಾಜಿ ನಗರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ GI ಟ್ಯಾಗ್ ದೊರೆತಿರುವ ಸೌದಾಗರಿ ಬ್ಲ್ಯಾಕ್ ಪ್ರಿಂಟ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು? ಸರಿಯಾದ ಉತ್ತರ ಗುಜರಾತ್ಗೆ ಸಂಬಂಧಪಟ್ಟಿದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2025 ತುಂಬ ಸುದ್ದಿಯಲ್ಲಿರುವಂಥ ಒಂದು ಬಿಲ್ ಇದು. ಇದನ್ನು ಲೋಕಸಭೆಯಲ್ಲಿ ಮಂಡಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಕಿರಣ್ ರಿಜಿಜು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಕಸಿತ ಭಾರತ ಯುವ ಸಂಸತ್ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಫ್ರೀ ಫೈನ್ ರೈಸ್ ಸ್ಕೀಮ್ ಯೋಜನೆ ಜಾರಿ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ. ತೆಲಂಗಾಣ ರಾಜ್ಯದ CM ರೇವಂತ್ ರೆಡ್ಡಿ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದರು. ಯಾವ ರಾಜ್ಯವು ನೀತಿ ಆಯೋಗ ಪ್ರಕಟಿಸಿದ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನ ಪಡೆದಿದೆ? ಸರಿಯಾದ ಉತ್ತರ ಒಡಿಸ್ಸಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರಿಗೆ ಆಂಧ್ರ ಪ್ರದೇಶ ಸರ್ಕಾರವು ಉಗಾದಿ ಅವಾರ್ಡ್ ಅನ್ನು ನೀಡಿತು? ಸರಿಯಾದ ಉತ್ತರ ಮಯನ್ ಸ್ವಾಮಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯದ ಚಪಾತ ಚಿಲ್ಲಿ ಅಥವಾ ಟೊಮೊಟೊ ಚಿಲ್ಲಿ ಈ ಮೆಣಸಿಗೆ ಇತ್ತೀಚೆಗೆ GI ಟ್ಯಾಗ್ ದೊರೆಯಿತು? ಸರಿಯಾದ ಉತ್ತರ ತೆಲಂಗಾಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ದೇಶದ ಮೊದಲ ಕೋಆಪರೇಟಿವ್ ಯೂನಿವರ್ಸಿಟಿಯನ್ನು ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆನಂದ್ ಎನ್ನುವಂಥ ಸ್ಥಳದಲ್ಲಿ. ಎಲ್ಲಿದೆ ಇದು ಕೇಳಿದ್ರೆ ಗುಜರಾತ್ನಲ್ಲಿದೆ. ಇದು ದೇಶದ ಮೊದಲ ಕೋಆಪರೇಟಿವ್ ಯೂನಿವರ್ಸಿಟಿ ಆಗಿದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಆಪ್ಷನ್ಸ್ ಈ ರೀತಿ ಇದೆ. ಶಮಿ ಸಿಲ್ವಾ, ಎಹಾಸನ್ ಮಣಿ, ನಜನ್ ಸೇಠಿ, ಮೊಹಸಿನ್ ನಖ್ವಿ. ಸರಿಯಾದ ಉತ್ತರ ಮೊಹಸಿನ್ ನಖ್ವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ACC ಇದೆಯಲ್ಲ, ಇದರ ನೂತನ ಅಧ್ಯಕ್ಷರಾಗಿ ಮೊಹಸಿನ್ ನಖ್ವಿ ಆಯ್ಕೆ ಆಗ್ತಾರೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಕೇಂದ್ರ ಕಚೇರಿ ಇರೋದು ದುಬೈನಲ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಮತ್ತು ಇದು 1983ರಲ್ಲಿ ಸ್ಥಾಪನೆ ಆಯಿತು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ, ಏನು ಕೇಳಿದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಪ್ರಸ್ತುತ ವೈಸ್ ಪ್ರೆಸಿಡೆಂಟ್ ಯಾರು ಕೇಳಿದ್ರೆ ಪಂಕಜ್ ಕಿಮ್ಜಿ ಇದಾರಲ್ಲ, ಇವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಬಿಮ್ಸ್ಟೆಕ್ ಸಮಿಟ್ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನು ಥಾಯ್ಲೆಂಡ್ನಲ್ಲಿ ಆಯೋಜಿಸಲಾಗಿತ್ತು. ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರ ಅಧ್ಯಕ್ಷತೆ ವಹಿಸಿದ್ದು ಕೇಳ್ತಾರೆ. ಬಿಮ್ಸ್ಟೆಕ್ ಸಮಿಟ್ 2025ನ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತೇಳಿ. ಸೊ ನೆನಪಿರಲಿ ನಿಮಗೆ, ಇದರ ಅಧ್ಯಕ್ಷತೆ ವಹಿಸಿದ್ದು ಪೆಂಟಗಟಾನ್ ಶಿನಾವಾತ್ರ. ಸೊ ಇವರು ಯಾರು ಕೇಳಿದ್ರೆ ಥಾಯ್ಲೆಂಡ್ನ ಪ್ರೈಮ್ ಮಿನಿಸ್ಟರ್. ಇತ್ತೀಚೆಗೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೆಳಗಿನ ಯಾವ ಸ್ಥಳದಲ್ಲಿ
P4 ಮಾರ್ಗದರ್ಶಿ ಬಂಗಾರು ಕುಟುಂಬ ಎನ್ನುವಂತಹ ಒಂದು ಯೋಜನೆಯನ್ನು ಲಾಂಚ್ ಮಾಡಿದರು? ಸರಿಯಾದ ಉತ್ತರ ಬಾಪ್ಟಾಲ ಜಿಲ್ಲೆಯಲ್ಲಿ. ಬಾಪ್ಟಾಲ ಅನ್ನೋದೊಂದು ಡಿಸ್ಟಿಕ್, ಇದು ಆಂಧ್ರ ಪ್ರದೇಶದ ಒಂದು ಡಿಸ್ಟಿಕ್ ಇದು. ಸೊ ಬಾಪ್ಟಾಲ ಜಿಲ್ಲೆಯಲ್ಲಿ ಆಂಧ್ರ ಪ್ರದೇಶ CM ಚಂದ್ರಬಾಬು ನಾಯ್ಡು ಅವರು P4 ಮಾರ್ಗದರ್ಶಿ ಬಂಗಾರು ಕುಟುಂಬಂ ಅನ್ನುವಂಥ ಒಂದು ಆ್ಯಪನ್ನು ಯೋಜನೆಯನ್ನು ಲಾಂಚ್ ಮಾಡ್ತಾರೆ. ಇದು ಏನಿದು ಉದ್ದೇಶ ಕೇಳಿದ್ರೆ ಪಾವರ್ಟಿಯನ್ನು ರಿಮೂವ್ ಮಾಡೋದು, ಬಡತನ ನಿರ್ಮೂಲನೆ ಮಾಡೋದು. ಬಡತನ ನಿರ್ಮೂಲನೆ ಮಾಡುವುದು. ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇದನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು. ಸೊ 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಗ್ಲೋಬಲ್ ಟೆಕ್ನಾಲಜಿ ಸಮಿಟ್ 2025ನ ಥೀಮ್ ಏನಾಗಿತ್ತು ಕೇಳಿದ್ರೆ ಸಂಭಾವನಾ. ಸಂಭಾವನಾ ಇದರ ಥೀಮ್ ಆಗಿತ್ತು. ಕೆಳಗಿನ ಯಾರು ಫ್ರೆಡ್ ಡಾರಿಂಗ್ಟನ್ ಸ್ಟ್ಯಾಂಡ್ ಮಾಸ್ಟರ್ ಪುರಸ್ಕಾರವನ್ನು ಪಡೆದರು? ಫ್ರೆಡ್ ಡಾರಿಂಗ್ಟನ್ ಸ್ಟ್ಯಾಂಡ್ ಮಾಸ್ಟರ್ ಅವಾರ್ಡ್ ಅನ್ನು ಪಡೆದಿದ್ದು ಯಾರು ಕೇಳಿದ್ರೆ ಸುದರ್ಶನ್ ಪಟ್ನಾಯಕ್. ಇವರೊಬ್ಬ ಸ್ಯಾಂಡ್ ಆರ್ಟಿಸ್ಟ್, ಸ್ಯಾಂಡ್ ಆರ್ಟ್ ಅಲ್ಲಿ ಪ್ರಸಿದ್ಧರಾದವರು, ಮರಳು ಚಿತ್ರಕಲೆ, ಮರಳು ಶಿಲ್ಪದಲ್ಲಿ ಪ್ರಸಿದ್ಧರಾದವರು. ಇವರು ಸ್ಯಾಂಡ್ ಆರ್ಟ್ಗೆ ನೀಡಿದಂಥ ಕಾಂಟ್ರಿಬ್ಯೂಷನ್ಗೆ ಇವರಿಗೆ ಫ್ರೆಡ್ ಡಾರಿಂಗ್ಟನ್ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಸಿಕ್ತು. ಈ ಕೆಳಗಿನ ಯಾವ ರಾಜ್ಯದ ಕುಂಭಕೋಣಂ ಬಿಟಲ್ ಲೀಫ್ ಅಂಡ್ ತವಾಲಿ ಫ್ಲವರ್ ಗಾರ್ಲ್ಯಾಂಡ್ಗೆ GI ಟ್ಯಾಗ್ ದೊರೀತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ರತಿ ವರ್ಷ ಒಂದಷ್ಟು ವಿಷಯಗಳಿಗೆ GI ಟ್ಯಾಗ್ ದೊರೆಯುತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ. ಸೊ ಈ ವರ್ಷ ಕುಂಭಕೋಣಂ ಬಿಟಲ್ ಲೀಫ್ ಮತ್ತು ತವಾಲಿ ಫ್ಲವರ್ ಗಾರ್ಲ್ಯಾಂಡ್ಗೆ GI ಟ್ಯಾಗ್ ದೊರೀತು. ಇದು ಯಾವ ರಾಜ್ಯದ್ದು ಕೇಳಿದ್ರೆ ತಮಿಳುನಾಡು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯದ ಕನ್ನಡಿಪಾಯ ಎನ್ನುವಂಥ ಹ್ಯಾಂಡಿಕ್ರಾಫ್ಟ್ಗೆ GI ಟ್ಯಾಗ್ ದೊರೀತು? ಇದು ಕೂಡ ಒಂದು GI ಟ್ಯಾಗ್ ದೊರೆತಿರುವಂಥ ಒಂದು ವಸ್ತು, ಕನ್ನಡಿಪಾಯ ಅನ್ನುವಂಥ ಒಂದು ಹ್ಯಾಂಡಿಕ್ರಾಫ್ಟ್ ಇದು. ಸೊ ಇದು ಕೇರಳ ರಾಜ್ಯದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಆರೋಗ್ಯ ದಿವಸ ವರ್ಲ್ಡ್ ಹೆಲ್ತ್ ಡೇ 2025 ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 7. ಸೊ ಪ್ರತಿ ವರ್ಷ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತೆ. ಯಾಕೆ ಏಪ್ರಿಲ್ 7ರಂದು ಆಚರಿಸಲಾಗುತ್ತೆ ಕೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆಯಲ್ಲ WHO, ಇದು 1948 ಏಪ್ರಿಲ್ 7ರಂದು ಸ್ಥಾಪನೆ ಆಯಿತು. ಹಾಗಾಗಿ ಈ ಸ್ಥಾಪನೆಯ ನೆನಪಿಯಾಗಿ ಪ್ರತಿ ವರ್ಷ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿವಸವನ್ನು ಆಚರಿಸಲಾಗುತ್ತೆ. ಇನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ಹೇಳೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಂಶಗಳು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಾನು ಹೇಳಿದಾಗೆ 1948 ಏಪ್ರಿಲ್ 7ನಲ್ಲಿ ಸ್ಥಾಪನೆಯಾಗಿದ್ದು, ಇದರ ಹೆಡ್ ಕ್ವಾರ್ಟರ್ ಇರುವುದು ಜಿನೇವಾದಲ್ಲಿ. ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಮತ್ತು ಇದರ DG ಡೈರೆಕ್ಟರ್ ಜನರಲ್, ಇದರ ಮುಖ್ಯಸ್ಥಿಗೆ ಡೈರೆಕ್ಟರ್ ಜನರಲ್ ಅಂತ ಕರಿತೀವಿ. ಸೊ WHO ಪ್ರಸ್ತುತ DG ಯಾರು ಕೇಳಿದ್ರೆ ಟೆಡ್ರೋಸ್ ಅಡಾನಮ್ ಗೆಬ್ರಿಯೋಸನ್. ಟೆಡ್ರೋಸ್ ಅಡಾನಮ್ ಗೇಬ್ರಿಯೋಸನ್. ಸೊ ಇವರು ಪ್ರಸ್ತುತ ಇದರ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಈ ಎಲ್ಲ ಅಂಶಗಳು ನೆನಪಿರಲಿ. T20 ಕ್ರಿಕೆಟ್ನಲ್ಲಿ 13,000 ರನ್ ದಾಖಲಿಸಿದ ಮೊಟ್ಟ ಮೊದಲ ಭಾರತೀಯ ಕ್ರಿಕೆಟ್ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಭಾರತದ ಮೊದಲಿಗ ಮತ್ತು ಪ್ರಪಂಚದ 5ನೇ ಬ್ಯಾಟ್ಸ್ಮನ್. ಈ ಹಿಂದೆ 4 ಜನ T20 ಕ್ರಿಕೆಟ್ನಲ್ಲಿ 13,000 ರನ್ ದಾಖಲಿಸಿದ್ರು. ಸೊ ವಿರಾಟ್ ಕೊಹ್ಲಿ 5ನೇವರಾಗಿ ಆಯ್ಕೆಯಾದರು ಮತ್ತು ಮೊದಲ ಭಾರತೀಯ. ಇತ್ತೀಚೆಗೆ ಯಾವ ದೇಶವು ಜಿರ್ಕೋನ್ ಎಂಬ ಹೈಪರ್ಸಾನಿಕ್ ಮಿಸೈಲ್ ಅನ್ನು ಪರೀಕ್ಷೆ ಮಾಡಿತು? ಸರಿಯಾದ ಉತ್ತರ ರಷ್ಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೆಸರು ಜಿರ್ಕೋನ್. ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯಡಿಯಲ್ಲಿ ಹೆಣ್ಣು ಮಕ್ಕಳ ಲಿಂಗಾನುಪಾತ ಎಷ್ಟು ಹೆಚ್ಚಿದೆ? ಸರಿಯಾದ ಉತ್ತರ 918ರಿಂದ 930 ಹೆಚ್ಚಿದೆ ಅಂತೇಳಿ ಗೌರ್ಮೆಂಟ್ ರಿಪೋರ್ಟ್ ಹೇಳುತ್ತೆ. ಯಾವ ನಗರವು ಅನಂತ ನಗರ ಎನ್ನುವಂಥ ಸ್ಕೀಮನ್ನು ಪ್ರಾರಂಭಿಸಿತು? ಅನಂತ ನಗರ ಯೋಜನೆ. ಸರಿಯಾದ ಉತ್ತರ ಲಕ್ನೋ. ಆಪ್ಷನ್ ಈಸ್ ದ ರೈಟ್ ಆನ್ಸರ್.
ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್, ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಯಾವುದು ಅಂತ ಕೇಳ್ತಾರೆ. ಪಂಬನ್ ಬ್ರಿಡ್ಜ್, ನೆನಪಿರಲಿ, ದೇಶದ ಮೊದಲ ವರ್ಟಿಕಲ್ ಬ್ರಿಡ್ಜ್ ಪಂಬನ್ ಬ್ರಿಡ್ಜ್. ಇದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅನ್ನೋ ಪ್ರಶ್ನೆ. ಸರಿ ಉತ್ತರ, ಇದನ್ನು ತಮಿಳುನಾಡಲ್ಲಿ ಉದ್ಘಾಟನೆ ಮಾಡಲಾಯಿತು. ಇದನ್ನು ಉದ್ಘಾಟನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಮೋದಿ, ನರೇಂದ್ರ ಮೋದಿ ಅವರು. ಇನ್ನೊಂದು ಪ್ರಶ್ನೆ ಬರ್ಬೋದು, ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಪಂಬನ್ ಬ್ರಿಡ್ಜ್ ಎಲ್ಲಿಂದ ಎಲ್ಲಿವರೆಗೆ ಇದೆ ಅಂತೇಳಿ. ಸೊ ಇದು ರಾಮೇಶ್ವರಂ ಟು ಮಂಡಪಂವರೆಗೆ ಇದೆ ತಮಿಳುನಾಡಿನಲ್ಲಿ. ರಾಮೇಶ್ವರಂ ಟು ಮಂಡಪಂ ಇರುವಂಥದ್ದು ಇದು. ಸೊ ಇದರ ಉದ್ದ ಎಷ್ಟು ಕೇಳಿದ್ರೆ 2.07 ಕಿಲೋಮೀಟರ್ಸ್. ಆಯುಷ್ಮಾನ್ ಭಾರತವನ್ನು ಸೇರಿದ 36ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ದೆಹಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ದೇಶವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಿತ್ರ ಭೂಷಣ ಎನ್ನುವಂಥ ಅವಾರ್ಡನ್ನು ನೀಡಿತು? ಆ ದೇಶಕ್ಕೆ ನೀಡಿದಂಥ ಸಹಕಾರವನ್ನು ನೆನಪಿಸಿಕೊಂಡು ಮಿತ್ರ ಭೂಷಣ್ ಅವಾರ್ಡನ್ನು ನೀಡಿತು. ಸರಿಯಾದ ಉತ್ತರ ಶ್ರೀಲಂಕಾ. ಯುನೈಟೆಡ್ ನೇಷನ್ಸ್ ವರದಿ ಪ್ರಕಾರ ಭಾರತದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇದೆಯಲ್ಲ, ಇದರ ಇನ್ವೆಸ್ಟ್ಮೆಂಟ್ನಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಭಾರತ 10ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸೊ ಮೊದಲು ಆಸ್ ಯೂಶುವಲ್ USA, 2ನೇ ಸ್ಥಾನದಲ್ಲಿರುವಂಥ ದೇಶ ಚೀನಾ. ಭಾರತ 10ನೇ ಸ್ಥಾನದಲ್ಲಿದೆ. ಇತ್ತೀಚೆಗೆ GI ಟ್ಯಾಗ್ ದೊರೆತ ಅಮಲ್ಸಾದ್ ಎನ್ನುವಂಥ ಚಿಕ್ಕು ಫ್ರೂಟ್ ಇದು. ಈ ಅಮಲ್ಸಾದ್ ಚಿಕ್ಕು ಯಾವ ರಾಜ್ಯದ್ದು? ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾಧವಪುರ ಗೇಡ್ ಮೇಳ ಇದೊಂದು ಫೆಸ್ಟಿವಲ್ ಇದು. ಇದನ್ನು ಪ್ರತಿ ವರ್ಷ ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗುತ್ತೆ? ಸರಿಯಾದ ಉತ್ತರ ಗುಜರಾತ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಬಾಕ್ಸಿಂಗ್ ಕಪ್ 2025 ನಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 6 ಪದಕವನ್ನು ಪಡ್ಕೊಳ್ತು ಭಾರತ. ವರ್ಲ್ಡ್ ಬಾಕ್ಸಿಂಗ್ ಕಪ್ ಎಲ್ಲಿ ನಡೀತಿದ್ದು ಕೇಳಿದ್ರೆ ಬ್ರೆಜಿಲ್ನಲ್ಲಿ ನಡೀತು. ಇದರಲ್ಲಿ ಭಾರತ 6 ಪದಕವನ್ನು ಪಡ್ಕೊಳ್ತು. ಇದರಲ್ಲಿ ಮೊದಲ ಸ್ಥಾನ ಫಸ್ಟ್ ಪ್ಲೇಸ್ ಅಲ್ಲಿ ಉಜ್ಬೇಕಿಸ್ತಾನ್ ಇದೆ ಪದಕ ಪಟ್ಟಿಯಲ್ಲಿ, ಮತ್ತು ಭಾರತ ಸೆಕೆಂಡ್ ಪ್ಲೇಸ್ ಅಲ್ಲಿದೆ. ಇತ್ತೀಚೆಗೆ ನೂತನ ಆಧಾರ್ ಆಪ್ ಅನ್ನ ಲಾಂಚ್ ಮಾಡಿದವರು ಯಾರು? ಆಧಾರ್ ಆಪ್ ಲಾಂಚ್ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಅಶ್ವಿನಿ ವೈಷ್ಣವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ವೇಣುಗೋಪಾಲ ಪಣಿಕ್ಕರ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ರು? ಸರಿಯಾದ ಉತ್ತರ ಇವರೊಬ್ಬ ಲಿಂಗ್ವಿಸ್ಟಿಕ್ ಅಥವಾ ಭಾಷಾ ತಜ್ಞ. ವೇಣುಗೋಪಾಲ ಪಣಿಕ್ಕರ್. ವಿಶ್ವ ಹೋಮಿಯೋಪತಿ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 10. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಯಾವ ರಾಜ್ಯವು ಸ್ಕಾಚ್ 2025 ಎನ್ನುವಂಥ ಪ್ರಶಸ್ತಿಯನ್ನು ಪಡೆದುಕೊಂಡಿತು? ಸ್ಕಾಚ್ 2025. ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯ. ಏನಿದು ಕೇಳಿದ್ರೆ ಮಹಾರಾಷ್ಟ್ರದ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ, ಇದು ಸ್ಕಾಚ್ 2025 ಎನ್ನುವಂತಹ ಪ್ರಶಸ್ತಿಯನ್ನು ಪಡೆದುಕೊಳ್ತು. ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಮ್ಯಾಕ್ಸ್ ವರ್ಸ್ಟಪನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಮ್ಯಾಕ್ಸ್ ವರ್ಸ್ಟಪನ್. ಭಾರತದ ಮೊದಲ ಯೂನಿಕಾರ್ನ್ ಆಗಿ ಆಯ್ಕೆಯಾಗಿರೋದು ಯಾವುದು? ಸರಿಯಾದ ಉತ್ತರ ಜಸ್ಪೇ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಭಾರತದ ಮೊದಲ ಯೂನಿಕಾರ್ನ್. ರಾಷ್ಟ್ರೀಯ ಸಮುದ್ರ ವರುಣ ಪುರಸ್ಕಾರ ಯಾರಿಗೆ ದೊರಕಿತು? ಸರಿಯಾದ ಉತ್ತರ ರಾಜೇಶ ಉನ್ನಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ಸಮುದ್ರ ವರುಣ ಎನ್ನುವಂಥ ಪುರಸ್ಕಾರ ಇದು ರಾಜೇಶ್ ಉನ್ನಿ ಅವರಿಗೆ ಸಿಕ್ತು. ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ 2028ರಲ್ಲಿ ಯಾವ ಕ್ರೀಡೆಯನ್ನು ಸೇರಿಸಲಾಗ್ತಾ ಇದೆ? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಕ್ರಿಕೆಟ್ ಅನ್ನ ಸೇರಿಸಲಾಗ್ತಾ ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ಡೆಪ್ಯೂಟಿ ಚೀಫ್ ಇನ್ಫಾರ್ಮೇಶನ್ ಆಫೀಸರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿರಲ್ ದಾವ್ಡಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. BSE ಇದೆಯಲ್ಲ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE ಇದರ ಡೆಪ್ಯೂಟಿ ಚೀಫ್ ಇನ್ಫಾರ್ಮೇಶನ್ ಆಫೀಸರ್ ಇವರು ವಿರಲ್ ದಾವ್ಡಾ.
ಭಾರತ ಪ್ರಪಂಚದ ಎಷ್ಟನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನು ಹೊಂದಿದೆ? ಸರಿ ಉತ್ತರ, ಭಾರತ 4ನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನು ಹೊಂದಿರುವಂಥದ್ದು. 23ನೇ ಲಾ ಕಮಿಷನ್ ಕಾನೂನು ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ದಿನೇಶ್ ಮಾಹೇಶ್ವರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ 52ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಆರ್ ಗವಾಯಿ. ಬಿ ಆರ್ ಗವಾಯಿ ಇದಾರಲ್ಲ, ಬಿ ಆರ್ ಗವಾಯಿ ಅವರು ಸಂಜೀವ್ ಖನ್ನಾ ಅವರ ನಂತರ, ಆಕ್ಚುಲಿ ಸಂಜೀವ್ ಖನ್ನಾ ಅವರೇ ಬಿ ಆರ್ ಗವಾಯಿ ಅವರನ್ನ ಅನುಮೋದನೆ ಮಾಡಿರ್ತಾರೆ. ಇವರ ನಂತರ ಮೇ 13ರ ನಂತರ ಭಾರತದ 52ನೇ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಿ ಆರ್ ಗವಾಯಿ ಅವರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ 2025ರಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತೀಯ ನ್ಯಾಯ ರಿಪೋರ್ಟ್, ಭಾರತೀಯ ನ್ಯಾಯಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ರಿಪೋರ್ಟ್ ಇದು. ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ 2025 ಮೊದಲ ಸ್ಥಾನದಲ್ಲಿರುವ ರಾಜ್ಯ ಕರ್ನಾಟಕ. 2031ನೇ ಸಾಲಿನ ಫಿಫಾ ಮಹಿಳೆಯರ ವರ್ಲ್ಡ್ ಕಪ್ ಆಯೋಜನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಅಮೇರಿಕ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು 2035ರದ್ದು ಕೂಡ ನಿಶ್ಚಯ ಆಗಿದೆ. 2035ರಲ್ಲಿ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ಆಯೋಜನೆ ಮಾಡ್ತಾ ಇದೆ. ಇನ್ನು ಮೊದಲ ಫಿಫಾ ಮಹಿಳಾ ವರ್ಲ್ಡ್ ಕಪ್ ಎಲ್ಲಾಯಿತು ಕೇಳಿದ್ರೆ ಮೊದಲು ಆಗಿದ್ದು ಚೀನಾದಲ್ಲಿ. ಆನ್ಲೈನ್ ಪರ್ಮನೆಂಟ್ ಲೋಕ್ ಅದಾಲತ್ ಸರ್ವಿಸ್ ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು? ಪರ್ಮನೆಂಟ್ ಲೋಕ್ ಅದಾಲತ್, ಅದು ಕೂಡ ಆನ್ಲೈನ್ ಪರ್ಮನೆಂಟ್ ಲೋಕ್ ಅದಾಲತ್, ಇದನ್ನ ಸರ್ವಿಸ್ ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೇಸರ್ ಗೈಡೆಡ್ ವೆಪನ್ ಸಿಸ್ಟಮ್ ಹೊಂದಿದ ಪ್ರಪಂಚದ 4ನೇ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಲೇಸರ್ ಗೈಡೆಡ್ ವೆಪನ್ ಸಿಸ್ಟಮ್ ಹೊಂದಿದ 4ನೇ ದೇಶ ಭಾರತ. ಈ ಮೊದಲು 3 ದೇಶಗಳು ಈ ಒಂದು ವೆಪನ್ ಸಿಸ್ಟಮ್ ಅನ್ನು ಹೊಂದಿದ್ವು. ಸೊ ಯಾವ್ದು ಕೇಳಿದ್ರೆ ರಷ್ಯಾ, ಚೀನಾ ಮತ್ತು USA. ಈಗ ಭಾರತ 4ನೇ ದೇಶವಾಗಿ ಸೇರ್ಕೊಂಡಿದೆ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿರುವಂಥದ್ದು. ಮಧ್ಯಪ್ರದೇಶದ ಸಾಗರ ಜಿಲ್ಲೆಯಲ್ಲಿ. ಇತ್ತೀಚೆಗೆ ಯಾವ ರಾಜ್ಯದ ಪ್ರಯಾಂಡಿಯಾ ರೇಷನ್ ಮತ್ತು ಕಾಸಿ ಹ್ಯಾಂಡ್ಲೂಮ್ಗೆ GI ಟ್ಯಾಗ್ ದೊರಕಿದೆ? ಸರಿಯಾದ ಉತ್ತರ ಮೇಘಾಲಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಮೇಘಾಲಯ. IPL ಇತಿಹಾಸದಲ್ಲಿ 1000 ಬೌಂಡರಿಗಳನ್ನು ದಾಖಲಿಸಿದ ಮೊದಲ ಕ್ರಿಕೆಟ್ ಆಟಗಾರ ಯಾರು? ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1000 ಬೌಂಡರಿಗಳನ್ನು ದಾಖಲಿಸಿದ್ದು ಡೆಲ್ಲಿ ಕ್ಯಾಪಿಟಲ್ ಮೇಲೆ ಇವರು ದಾಖಲಿಸಿದಂಥ ಬೌಂಡರಿಯೊಂದಿಗೆ 1000 ಬೌಂಡರಿಗಳು ಪೂರ್ಣಗೊಂಡಿವೆ. 2024-25ನೇ ಸಾಲಿನ ಇಂಡಿಯನ್ ಸೂಪರ್ ಲೀಗ್ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಮೋಹನ್ ಬಗಾನ್ ಸೂಪರ್ ಜೈಂಟ್. ಮಾಂಟೆ ಕಾರ್ಲೋ ಮಾಸ್ಟರ್ 2025 ಇದರ ವಿಜೇತರು ಯಾರು? ಮಾಂಟೆ ಕಾರ್ಲೋ ಮಾಸ್ಟರ್ 2025 ವಿಜೇತರು ಕಾರ್ಲಸ್ ಅಲ್ಕರಾಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಅಬ್ದುಲ್ಲಾ ಅಹಮದ್ ಬದಾವಿ ಯಾವ ದೇಶದ ಮಾಜಿ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು? ಸರಿಯಾದ ಉತ್ತರ ಮಲೇಷಿಯಾ. ಇವರು ಮಲೇಷಿಯಾ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ 2003ರಿಂದ 2009ರವರೆಗೆ ಕಾರ್ಯನಿರ್ವಹಿಸಿದರು. ವರ್ಚುವಲ್ ದಲಿತ ಸಾಹಿತ್ಯ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಪಿ ಶಿವಕಾಮಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಪಿ ಶಿವಕಾಮಿ. ಇಂಡಿಯನ್ ವೆಯ್ಟ್ ಲಿಫ್ಟಿಂಗ್ ಫೆಡರೇಷನ್ ಇದರ ನೂತನ ಅಧ್ಯಕ್ಷರು ಯಾರು? ಇಂಡಿಯನ್ ವೆಯ್ಟ್ ಲಿಫ್ಟಿಂಗ್ ಫೆಡರೇಷನ್ ಇದರ ನೂತನ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಮೀರಾಬಾಯಿ ಚಾನು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮಾಜಿ ವೆಯ್ಟ್ ಲಿಫ್ಟರ್ ಮೀರಾಬಾಯಿ ಚಾನು. 2025ನೇ ಸಾಲಿನ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇದರ ಮಸ್ಕಟ್ ಏನಾಗಿತ್ತು?
ಮಸ್ಕಟ್ ಅಥವಾ ಶುಭಂಕರ್ ಅಥವಾ ಚಿಹ್ನೆ ಏನಾಯಿತು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಜ ಸಿಂಹ. ಸಿಂಹದ ದೇಹ ಮತ್ತು ಆನೆಯ ತಲೆ ಇರುವಂಥ ಒಂದು ಮಸ್ಕಟ್ ಆಗಿತ್ತು. ಪ್ಯಾರಿಸ್ನಲ್ಲಿ ನಡೆದ ಫ್ರೀ ಸ್ಟೈಲ್ ಚೆಸ್ ಗ್ರ್ಯಾಂಡ್ ಸ್ಲಾಮ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಮ್ಯಾಗ್ನಸ್ ಕಾರ್ಲ್ಸನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರ್ಚರಿ ವರ್ಲ್ಡ್ ಕಪ್ 2025ರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಭಾರತ 4 ಪದಕಗಳನ್ನು ಪಡ್ಕೊಳ್ತು. ಇದರಲ್ಲಿ 1 ಚಿನ್ನದ ಪದವು ಕೂಡ ಸೇರಿದೆ. ಸೊ ಈ 1 ಚಿನ್ನದ ಪದಕ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ರಿಷಬ್ ಯಾದವ್ ಮತ್ತು ಸುರೇಖಾ ವೆನ್ನಮ್ ಮಿಕ್ಸೆಡ್ ಡಬಲ್ಸ್ನ ಒಂದು ಆರ್ಚರಿಯಲ್ಲಿ ಚಿನ್ನದ ಪದಕ ಬಂತು. ಯಾರ್ಯಾರು? ರಿಷಬ್ ಯಾದವ್ ಮತ್ತು ಸುರೇಖಾ ವೆನ್ನಮ್. ಇವರಿಗೆ ಆರ್ಚರಿ ವರ್ಲ್ಡ್ ಕಪ್ 2025ರಲ್ಲಿ ಗೋಲ್ಡ್ ಮೆಡಲ್ ಸಿಕ್ತು. ವರ್ಲ್ಡ್ ಹೆರಿಟೇಜ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 18 ಏಪ್ರಿಲ್. ಏಪ್ರಿಲ್ 18. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಜಂಟಿ ಮಿಲಿಟರಿ ಅಭ್ಯಾಸ ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ಡಸ್ಲಿಕ್ 6 ಎಲ್ಲಿ ನಡೆಯಿತು? ಡಸ್ಲಿಕ್ 6 ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ಭಾರತದ ಪೂನಾದಲ್ಲಿ ನಡೀತು. ಪುಣೆಯಲ್ಲಿ ನಡೀತು. ಈ ಕೆಳಗಿನ ಯಾವ ಭಾರತೀಯ ರೈಲ್ವೆಯಲ್ಲಿ ಮೊದಲ ATM ಸ್ಥಾಪಿಸಲಾಗಿದೆ? ರೈಲ್ವೆಯಲ್ಲಿ ಸ್ಥಾಪಿಸಲಾದ ಮೊದಲ ATM ಇದು. ಸೊ ರೈಲ್ವೆ ಹೆಸರು ಯಾವುದು ಕೇಳಿದ್ರೆ ಪಂಚವಟಿ ಎಕ್ಸ್ಪ್ರೆಸ್. ಈ ಸೆಹತ್ ಆ್ಯಪ್ ಕೆಳಗಿನ ಯಾವ ಸ್ಥಳದಲ್ಲಿ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 15ನೇ ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ನ್ಯಾಷನಲ್ ಚಾಂಪಿಯನ್ಶಿಪ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಪಂಜಾಬ್ ಈ ಒಂದು ಟೂರ್ನಮೆಂಟಲ್ಲಿ ಮಧ್ಯಪ್ರದೇಶವನ್ನು ಸೋಲಿಸಿ ಚಾಂಪಿಯನ್ಶಿಪ್ ಪಟ್ಟವನ್ನು ಪಡೆದುಕೊಂಡಿತು. ಮಹಾರಾಷ್ಟ್ರದ ಕುಲ್ತಾಬಾದ್ ನಗರದ ಹೆಸರನ್ನು ಬದಲಾಯಿಸಿ ಏನೆಂದು ಬದಲಾಯಿಸಲಾಯಿತು? ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ರತ್ನಪುರ. ಆಪ್ಷನ್ ಸಿ ಇಸ್ ದ ರೈಟ್. ಈ ಕೆಳಗಿನ ಯಾವ ರಾಜ್ಯದ ಶಿಖಾರ ಎಂಬ ವಸ್ತು GI ಟ್ಯಾಗ್ ಪಡೆದಿದೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದ ಟ್ರೆಡಿಷನಲ್ ಬೋಟ್ ಇದು. ಟ್ರೆಡಿಷನಲ್ ಬೋಟ್ ಹೆಸರು ಶಿಖಾರ. ಇದಕ್ಕೆ GI ಟ್ಯಾಗ್ ದೊರೆಯಿತು. ಈ ಕೆಳಗಿನ ಯಾವ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಯುಟೆನ್ಸಿಲ್ಸ್ ಬ್ಯಾಂಕ್ ಅನ್ನು ತೆರೆಯಲು ಸರ್ಕಾರ ಘೋಷಣೆ ಮಾಡಿದೆ? ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ. ಏನಿದು ಯುಟೆನ್ಸಿಲ್ಸ್ ಬ್ಯಾಂಕ್ ಅಂತ ಕೇಳಿದ್ರೆ ಪ್ಲಾಸ್ಟಿಕ್ ಫ್ರೀ ವಿಲೇಜ್ ಮಾಡುವಂಥ ಉದ್ದೇಶದಿಂದ ರಾಜಸ್ಥಾನ ಸರ್ಕಾರವು 1 ಲಕ್ಷ ರೂಪಾಯಿಯನ್ನು 100 ಗ್ರಾಮ ಪಂಚಾಯಿತಿಗಳಿಗೆ ನೀಡೋದ್ರ ಮೂಲಕ ಪ್ಲಾಸ್ಟಿಕ್ ಫ್ರೀ ವಿಲೇಜಸ್ ಮಾಡುವಂಥ ಒಂದು ಯೋಜನೆ ಇದು. ಹಾಗಾಗಿ ಆ ಗ್ರಾಮ ಪಂಚಾಯಿತಿಗಳಲ್ಲಿ ಯುಟೆನ್ಸಿಲ್ಸ್ ಬ್ಯಾಂಕ್ ತೆರೆಯಲು ಸರ್ಕಾರ ಘೋಷಣೆ ಮಾಡಿದೆ. ಡ್ಯೂರೋ ಮ್ಯಾಕಟ್ ಅವರು ಯಾವ ದೇಶದ ನೂತನ ಪ್ರಧಾನಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಸರ್ಬಿಯಾ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ಸರ್ಬಿಯಾ ದೇಶದ ಬಗ್ಗೆ ಮಾತಾಡೋದಾದ್ರೆ ಸರ್ಬಿಯಾ ದೇಶದ ರಾಜಧಾನಿ ಬೆಲ್ಗ್ರೇಡ್. ಸರ್ಬಿಯಾ ದೇಶದ ಕರೆನ್ಸಿ ಸರ್ಬಿಯನ್ ಡಾಲರ್, ಸರ್ಬಿಯನ್ ದಿನಾರ್. ಸರ್ಬಿಯಾ ದೇಶದ ಕರೆನ್ಸಿ. ಇನ್ನು ಸರ್ಬಿಯಾ ದೇಶದ ಪ್ರಸ್ತುತ ಅಧ್ಯಕ್ಷರು ಅಲೆಕ್ಸಾಂಡರ್ ಉಸೆಕ್. ಇವರು ಸರ್ಬಿಯಾದ ಅಧ್ಯಕ್ಷರು. ಸೊ ಸರ್ಬಿಯಾದ ನೂತನ ಪ್ರಧಾನಿಗಳಾಗಿ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಡ್ಯೂರೋ ಮ್ಯಾಕಟ್. ಜಿಟೆಕ್ಸ್ ಆಫ್ರಿಕಾ 2025ರಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ
ಜಯಂತ ಚೌಧರಿ. ICAR ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ICAR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಸೊ ಇದರ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಮಾಂಗಿಲಾಲ ಜಾಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಂಸ್ಕೃತಿಕ ಪಾಂಚವ ಅಧ್ಯಾಯ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಸ್ವಾಮಿ ಅವಧೀಶಾನಂದ ಗಿರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಜಿಂಜಾಮ್ ಇಂಟರ್ನ್ಯಾಷನಲ್ ಪೋರ್ಟ್ ಎಲ್ಲಿ ಉದ್ಘಾಟಿಸಲಾಯಿತು? ಇತ್ತೀಚೆಗೆ ಉದ್ಘಾಟನೆಯಾದ ಏರ್ಪೋರ್ಟ್ ಇದು. ಇದನ್ನು ಕೇರಳದಲ್ಲಿ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆ ಮಾಡಿದವರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಇತ್ತೀಚೆಗೆ ಯಾವ ನಗರದ ಶಹನಾಯಿಗೆ GI ಟ್ಯಾಗ್ ದೊರೆಯಿತು? ಸರಿಯಾದ ಉತ್ತರ ಬನಾರಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕೊನೆಯ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಪಿಂಕ್ ಇ ರಿಕ್ಷಾ ಸ್ಕೀಮ್ ಯಾವ ರಾಜ್ಯವು ಜಾರಿ ಮಾಡಿತು? ಈ ಯೋಜನೆಯನ್ನು ಜಾರಿ ಮಾಡಿದ ರಾಜ್ಯ ಯಾವುದು? ಆಪ್ಷನ್ ಸಿ ರೀತಿ ಇದೆ: ಛತ್ತೀಸ್ಗಢ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 2025ನೇ ಸಾಲಿನ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಬಾನು ಮುಷ್ತಾಕ್. ಬಾನು ಮುಷ್ತಾಕ್ ಅವರ ದ ಹಾರ್ಟ್ ಲ್ಯಾಂಪ್ ಎನ್ನುವಂತಹ ಸಣ್ಣ ಕಥೆಗಳ ಸಂಗ್ರಹಕ್ಕೆ, ಶಾರ್ಟ್ ಸ್ಟೋರೀಸ್, ಸಣ್ಣ ಕಥೆಗಳ ಸಂಗ್ರಹಕ್ಕೆ 2025ನೇ ಸಾಲಿನ ಬೂಕರ್ ಪ್ರೈಸ್ ಸಿಕ್ತು. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು: 2025ನೇ ಸಾಲಿನ ಬೂಕರ್ ಪ್ರೈಸ್ ವಿಜೇತ ಬಾನು ಮುಷ್ತಾಕ್ ಅವರ ಯಾವ ಪ್ರಕಾರದ ಸಾಹಿತ್ಯಕ್ಕೆ ಬೂಕರ್ ಪ್ರೈಸ್ ಸಿಕ್ತು ಅಂತ ಕೇಳಿದ್ರೆ ಸಣ್ಣ ಕಥೆಗಳು ಅಂತ ಗೊತ್ತಿರಲಿ. ಸೊ ಹಾರ್ಟ್ ಲ್ಯಾಂಪ್ ಅನ್ನ ದೀಪಾ ಬಸ್ತಿ ಅವರು ಇಂಗ್ಲಿಷಿಗೆ ಅನುವಾದ ಮಾಡ್ತಾರೆ. ದೀಪಾ ಬಸ್ತಿ ಅನುವಾದ ಮಾಡಿರೋದು. ಸೊ ಮೂಲತಃ ಇದು ಕನ್ನಡದ ಕೃತಿಯಾಗಿತ್ತು. ಅದನ್ನ ಹಾರ್ಟ್ ಲ್ಯಾಂಪ್ ಎನ್ನುವ ಹೆಸರಿನೊಂದಿಗೆ ದೀಪಾ ಬಸ್ತಿ ಅವರು ಅನುವಾದ ಮಾಡ್ತಾರೆ. ಸೊ ಕನ್ನಡಕ್ಕೆ ಸಿಕ್ಕಂತಹ ಮೊದಲ ಬೂಕರ್ ಅವಾರ್ಡ್ ಇದು. ಕನ್ನಡಕ್ಕೆ ದೊರೆತ ಮೊದಲ ಬೂಕರ್ ಪ್ರೈಸ್. ಭಾರತದ ಮೊದಲ ಪೂರ್ಣ ಸಾಕ್ಷರ ರಾಜ್ಯ ಎಂದು ಯಾವ ರಾಜ್ಯವನ್ನು ಘೋಷಿಸಲಾಯಿತು? ಸರಿಯಾದ ಉತ್ತರ ಮಿಜೋರಾಂ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಿಜೋರಾಂ ರಾಜ್ಯವನ್ನ ಪೂರ್ಣ ಸಾಕ್ಷರ ರಾಜ್ಯ ಅಂತೇಳಿ ಮಿಜೋರಾಂ ರಾಜ್ಯದ CM ಲಾಲ್ ಡೊಹಾಮಾ ಘೋಷಣೆ ಮಾಡ್ತಾರೆ. ಲಾಲ್ ಡೊಹಾಮಾ ಮಿಜೋರಾಂ ರಾಜ್ಯವನ್ನ ಪೂರ್ಣ ಸಾಕ್ಷರ ರಾಜ್ಯ ಅಂತೇಳಿ ಘೋಷಣೆ ಮಾಡಿದ್ರು. ಏನಿದು ಪೂರ್ಣ ಸಾಕ್ಷರ ರಾಜ್ಯ ಅಂತ ಕೇಳಿದ್ರೆ ಭಾರತದ ಸರ್ಕಾರದ ಶಿಕ್ಷಣ ಸಚಿವಾಲಯ ಇದೆಯಲ್ಲ, ಶಿಕ್ಷಣ ಸಚಿವಾಲಯ. ಸೊ ಈ ಶಿಕ್ಷಣ ಸಚಿವಾಲಯ ಯಾವ ರಾಜ್ಯದ ಸಾಕ್ಷರತೆ ಪ್ರಮಾಣ ಅಬೌವ್ 95% ಇದೆ, 95%ಕ್ಕಿಂತ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ರಾಜ್ಯವನ್ನು ಪೂರ್ಣ ಸ್ವರಾಜ್ಯ ರಾಜ್ಯವನ್ನಾಗಿ ಘೋಷಣೆ ಮಾಡೋದಾಗಿ ಹೇಳಿದೆ. ಸೊ ಇದರ ಪ್ರಕಾರ ಮಿಜೋರಾಂ ರಾಜ್ಯದಲ್ಲಿ 98.2% ಅಷ್ಟು ಸಾಕ್ಷರತೆ ಇರೋದು ಕಂಡು ಬಂದಿದ್ದು. ಆ ಕಾರಣಕ್ಕೆ ಇಲ್ಲಿನ CM ಲಾಲ್ ಡೊಹಾಮಾ ಅವರು ಮಿಜೋರಾಂ ರಾಜ್ಯವನ್ನು ಪೂರ್ಣ ಸಾಕ್ಷರ ರಾಜ್ಯ ಅಂತ ಘೋಷಣೆ ಮಾಡಿದ್ರು. ಭಾರತದ ಪೂರ್ಣ ಸಾಕ್ಷರ ರಾಜ್ಯ ಎನ್ನುವಂಥ ಹೆಸರು ಪಡೆದಂಥ ಮೊದಲ ರಾಜ್ಯ ಮಿಜೋರಾಂ. ಯಾವ ರಾಜ್ಯವು ವಿಸ್ತಾಡೋಮ್ ಜಂಗಲ್ ಸಫಾರಿ ಟ್ರೈನ್ ಅನ್ನು ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶ್ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಿಂದ ದುಧವಾ ಟೈಗರ್ ರಿಸರ್ವ್ ವರೆಗೆ ಪರಿಸರ ಪ್ರಯಾಣದಂತೆ ಇದೊಂದು ಸಫಾರಿ ಟ್ರೈನನ್ನು, ಜಂಗಲ್ ಸಫಾರಿ ಟ್ರೈನನ್ನು ಪ್ರಾರಂಭ ಮಾಡ್ತು. ನೋಟ್ ಮಾಡ್ಕೊಳ್ಳಿ ಎಲ್ಲಿಂದ ಎಲ್ಲಿವರೆಗೆ ಅಂತ. ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಿಂದ ಹಿಡಿದು ದುಧವಾ ಟೈಗರ್ ರಿಸರ್ವ್ ವರೆಗೆ, ದುಧವಾ ಟೈಗರ್ ರಿಸರ್ವ್ ತನಕ ಈ ಜಂಗಲ್ ಸಫಾರಿ ಟ್ರೈನ್ನ ಪ್ರಾರಂಭ ಮಾಡ್ತು. ಇದರ ಹೆಸರು ವಿಸ್ಟಾಡೋಮ್ ಜಂಗಲ್ ಸಫಾರಿ ಟ್ರೈನ್. ಇಟಾಲಿಯನ್ ಓಪನ್ 2025ರ ಟೆನ್ನಿಸ್ ಟೂರ್ನಮೆಂಟ್ನ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಕಾರ್ಲಸ್ ಅಲ್ಕರಾಜ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಕಾರ್ಲಸ್ ಅಲ್ಕರಾಜ್ ಇಟಾಲಿಯನ್ ಓಪನ್ 2025ನ ಪುರುಷರ ಸಿಂಗಲ್ಸ್ ವಿಜೇತರು. ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ನೋಡಿದ್ರೆ, ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ
ಜಾಸ್ಮಿನ್ ಪಾವೋಲಿನಿ. ಜಾಸ್ಮಿನ್ ಪಾವೋಲಿನಿ ಇವರು ಮಹಿಳಾ ಸಿಂಗಲ್ಸ್ ವಿಜೇತರಾದರು ಇಟಾಲಿಯನ್ ಓಪನ್ 2025ನಲ್ಲಿ. ವೆಸಾಕ್ ಪೋಯಾ 2025 ಎನ್ನುವಂತಹ ಬೌದ್ಧ ಉತ್ಸವ, ಬುದ್ಧಿಸ್ಟ್ ಫೆಸ್ಟಿವಲ್, ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. 2025ರ ವೆಸಾಕ್ ಪೋಯಾ ಎನ್ನುವಂತಹ ಬೌದ್ಧ ಉತ್ಸವ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು? ಸರಿಯಾದ ಉತ್ತರ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಶ್ರೀಲಂಕಾದ ನುವಾರಾ ವಿಲಿಯಾ ಎನ್ನುವಂಥ ಜಾಗದಲ್ಲಿ. ನುವಾರಾ ವಿಲಿಯಾ ಎನ್ನುವಂತಹ ವಿಶ್ವ ಪ್ರಸಿದ್ಧ ಬುದ್ಧಿಸ್ಟ್ ಫೆಸ್ಟಿವಲ್ ಇದು. ಇದನ್ನು ಶ್ರೀಲಂಕಾದಲ್ಲಿ ಸೆಲೆಬ್ರೇಟ್ ಮಾಡಲಾಯಿತು. UPSCಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಡಾಕ್ಟರ್ ಅಜಯ್ ಕುಮಾರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಾಕ್ಟರ್ ಅಜಯ್ ಕುಮಾರ್ ಅವರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSCಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸೊ UPSC ಬಗ್ಗೆ ಹೇಳೋದಾದ್ರೆ ತುಂಬ ಸರಿ ಎಕ್ಸಾಮಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. UPSC ಭಾರತ ಸಂವಿಧಾನದ ಭಾಗ 14ರಲ್ಲಿ ಕಂಡುಬರುತ್ತೆ. ಭಾಗ 14ರ ವಿಧಿ 315ರಿಂದ 323 UPSCಯ ರಚನೆ, ಅದರ ಕಾರ್ಯಗಳು, ಅದರ ಕಾರ್ಯವೈಖರಿ ಮುಂತಾದ ವಿಚಾರಗಳ ಬಗ್ಗೆ ಹೇಳುತ್ತೆ. ಸಂವಿಧಾನದ ಭಾಗ 14 ವಿಧಿ 315ರಿಂದ 323ರವರೆಗೆ. UPSC ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಆಗೋದ್ರೆ ಕೇಳಿದ್ರೆ 1926ರಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ಥಾಪನೆಯಾಗಿತ್ತು. ಇದರ ಕೇಂದ್ರ ಕಚೇರಿ ಇರುವಂಥದ್ದು ದೆಹಲಿಯಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. UPSCಯ ಮೊದಲ ಅಧ್ಯಕ್ಷರು ಸರ್ ರಾಸ್ ಬೇಕರ್. ಸರ್ ರಾಸ್ ಬೇಕರ್ UPSCಯ ಫಸ್ಟ್ ಪ್ರೆಸಿಡೆಂಟ್, ಮೊದಲ ಅಧ್ಯಕ್ಷರಿವರು. ಈ ಕೆಳಗಿನ ಯಾವ ರಾಜ್ಯದ ರೈಲ್ವೆಯು ಕೊಂಕಣ ರೈಲ್ವೆಯ ಜೊತೆಗೆ ವಿಲೀನ ಮಾಡೋದಕ್ಕೆ ಒಪ್ಪಿಗೆಯನ್ನು ನೀಡಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೇ 2025ರಲ್ಲಿ ಭಾರತೀಯ ಮಿಲಿಟರಿಯ ಗೌರವ ಲೆಫ್ಟಿನೆಂಟ್ ಹುದ್ದೆಯನ್ನು ಅಲಂಕರಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ನೀರಜ್ ಚೋಪ್ರಾ, ಭಾರತೀಯ ಜಾವ್ಲಿನ್ ತಾರೆ. ವರ್ಲ್ಡ್ ಫುಡ್ ಪ್ರೈಸ್ 2025 ವಿಜೇತರು ಯಾರು? ಸರಿಯಾದ ಉತ್ತರ ಮರಿಯಾಂಗಿಲಾ ಹಂಗೇರಿಯಾ. ಇದಾರಲ್ಲ, ಇವರು ಯಾವ ದೇಶದವರು ಅಂತ ಕೇಳಿದ್ರೆ ಇವರು ಬ್ರೆಜಿಲ್ನವರು. ಇವರಿಗೆ 2025ನೇ ಸಾಲಿನ ವರ್ಲ್ಡ್ ಫುಡ್ ಪ್ರೈಸ್ ಸಿಕ್ತು. ಭಾರತದ 86ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ LR ಶ್ರೀಹರಿ. LR ಶ್ರೀಹರಿ ಮೂಲತಃ ತಮಿಳುನಾಡಿನ LR ಶ್ರೀಹರಿ ಭಾರತದ 86ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದರು. ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ 2025 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ, ಇದನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಮೇ 18ರಂದು ಆಚರಣೆ ಮಾಡಲಾಯಿತು. ಸೊ ಮೇ 18ರಂದು ಆಚರಣೆ ಮಾಡಲಾಯಿತು. ಯಾವುದೇ ದಿನಾಚರಣೆಗಳನ್ನು ಆಚರಣೆ ಮಾಡಿದ ಸಂದರ್ಭದಲ್ಲಿ ಆ ವರ್ಷದ ಥೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 2025ರ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇನ ಥೀಮ್ ಏನಾಗಿದೆ ಕೇಳಿದ್ರೆ ದ ಫ್ಯೂಚರ್ ಆಫ್ ಮ್ಯೂಸಿಯಂ ಇನ್ ರ್ಯಾಪಿಡ್ಲಿ ಚೇಂಜಿಂಗ್ ಕಮ್ಯುನಿಟಿ. ದ ಫ್ಯೂಚರ್ ಆಫ್ ಮ್ಯೂಸಿಯಂ ಇನ್ ರ್ಯಾಪಿಡ್ಲಿ ಚೇಂಜಿಂಗ್ ಕಮ್ಯುನಿಟಿ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025ರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ಮಹಾರಾಷ್ಟ್ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಪದಕ ಪಟ್ಟಿಯಲ್ಲಿ 158 ಪದಕಗಳನ್ನು ಪಡೆದುಕೊಂಡು ಮೊದಲ ಸ್ಥಾನದಲ್ಲಿದೆ. ಈ ಕೆಳಗಿನ ಯಾವ ರಾಜ್ಯವು ವಿದ್ಯಾರ್ಥಿಗಳಿಗಾಗಿ ರೋಬೋಟಿಕ್ಸ್ ಎಜುಕೇಶನ್ ಫಾರ್ 10th ಕ್ಲಾಸ್ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರೋಬೋಟಿಕ್ಸ್ ಎಜುಕೇಶನ್ ಅನ್ನು ಕಡ್ಡಾಯ ಮಾಡಿದೆ, ಕಂಪಲ್ಸರಿ ಮಾಡಿದೆ? ಸರಿಯಾದ ಉತ್ತರ ಕೇರಳ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 12 ವರ್ಷಗಳಿಗೊಮ್ಮೆ ನಡೆಯುವ ಪುಷ್ಕರ ಕುಂಭವನ್ನು ಉತ್ತರಾಖಂಡದ ಯಾವ ಸ್ಥಳದಲ್ಲಿ
ಮಾಡಲಾಯಿತು? ಸರಿ ಉತ್ತರ ಉತ್ತರಾಖಂಡ್ನ ಕೇಶವ ಪ್ರಯಾಗದಲ್ಲಿ. ಕೇಶವ ಪ್ರಯಾಗ. ಭಾರತ ಸರ್ಕಾರದ ಪರಿಸರ ಸಚಿವಾಲಯದ ಪ್ರಕಾರ, ಆಕ್ಚುಲಿ ಇದು ಭಾರತದಲ್ಲಿರುವ ಅಲ್ಲ, ಇದರ ಪ್ರಕಾರ ಲಡಾಖ್ನಲ್ಲಿರುವಂತಹ ಹಿಮ ಚಿರತೆಗಳ ಸಂಖ್ಯೆ ಎಷ್ಟು ಅಂತ. ಸರಿಯಾದ ಉತ್ತರ ಲಡಾಖ್ನಲ್ಲಿ ಒಟ್ಟು 477 ಹಿಮ ಚಿರತೆಗಳಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ಬ್ರಹ್ಮೋಸ್ ಕನ್ಸ್ಟ್ರಕ್ಷನ್ ಯೂನಿಟ್ ಅನ್ನು ಅನಾವರಣ ಮಾಡಲಾಯಿತು? ಸರಿಯಾದ ಉತ್ತರ ಲಕ್ನೋದಲ್ಲಿ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಬ್ರಹ್ಮೋಸ್ ಕನ್ಸ್ಟ್ರಕ್ಷನ್ ಯೂನಿಟ್ ಅನ್ನು ಅನಾವರಣ ಮಾಡಲಾಯಿತು. UEFA ಯುರೋಪ್ ಲೀಗ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಟೊಟಿನಮ್ ಹಾಟ್ಸ್ಪುರ. ಸೊ ಇದು UEFA ಯೂನಿಯನ್ ಆಫ್ ಯುರೋಪಿಯನ್ ಫುಟ್ಬಾಲ್ ಅಸೋಸಿಯೇಷನ್ ಇದರ 2025 ವಿಜೇತ ತಂಡ. ಭಾರತೀಯ ಟೆಸ್ಟ್ ಕ್ರಿಕೆಟ್ನ ನೂತನ ನಾಯಕರು ಯಾರು? ಸರಿಯಾದ ಉತ್ತರ ಶುಭಮನ್ ಗಿಲ್. ಶುಭಮನ್ ಗಿಲ್ ಅವರನ್ನ BCCI ಭಾರತ ಕ್ರಿಕೆಟ್ ಟೀಮ್ನ ನೂತನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದೆ. ಭಾರತವು ಈ ಕೆಳಗಿನ ಯಾವ ದೇಶವನ್ನು ಹಿಂದಿಕ್ಕಿ ಪ್ರಪಂಚದ 4ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಿದೆ? ಸರಿಯಾದ ಉತ್ತರ ಜಪಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಣಿಪುರ. ಮಣಿಪುರ ಒಟ್ಟು 14 ಪದಕವನ್ನು ಗೆದ್ದುಕೊಳ್ತು. ಆ ಮೂಲಕ ಮಣಿಪುರ ಬೀಚ್ ಗೇಮ್ಸ್ 2025 ನಲ್ಲಿ ಮೊದಲ ಸ್ಥಾನದಲ್ಲಿದೆ. ಕಾಮನ್ವೆಲ್ತ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 24 ಮೇ ಎಂದು ಆಚರಿಸಲಾಯಿತು. ಕಾಮನ್ವೆಲ್ತ್ ಡೇ 2025 24 ಮೇ. ಥೀಮ್ ಏನಾಗಿತ್ತು ಕೇಳಿದ್ರೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಥೀಮ್ ಏನು ಕೇಳಿದ್ರೆ ವಿ ವಿಲ್ ಮೂವ್ ಫಾರ್ವರ್ಡ್ ಟುಗೆದರ್. ವಿ ವಿಲ್ ಮೂವ್ ಫಾರ್ವರ್ಡ್ ಟುಗೆದರ್. ವಿಶ್ವ ಥೈರಾಯ್ಡ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 25 ಮೇ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಥೈರಾಯ್ಡ್ ಡೇ. ಸೊ ಥೈರಾಯ್ಡ್ 2025 ಥೈರಾಯ್ಡ್ ಡೇನ ಥೀಮ್ ಏನಾಗಿದೆ ಕೇಳಿದ್ರೆ ಥೈರಾಯ್ಡ್ ಡಿಸೀಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಥೈರಾಯ್ಡ್ ಡಿಸೀಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ವಿಶ್ವ ಫುಟ್ಬಾಲ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 25 ಮೇ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವರ್ಲ್ಡ್ ಫುಟ್ಬಾಲ್ ಡೇ 25 ಮೇ. ಸೊ ಇದರ ಥೀಮ್ ಏನು ಕೇಳಿದ್ರೆ ಟುಗೆದರ್ ವಿ ಆರ್ ಸ್ಟ್ರಾಂಗರ್. ಟುಗೆದರ್ ವಿ ಆರ್ ಸ್ಟ್ರಾಂಗರ್. ISSF ಜೂನಿಯರ್ ವಿಶ್ವಕಪ್ 2025 ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಭಾರತ ಒಟ್ಟು 11 ಪದಕಗಳನ್ನು ಗೆದ್ದುಕೊಳ್ತು. ಆ ಮೂಲಕ ISSF ನ ಜೂನಿಯರ್ ವರ್ಲ್ಡ್ ಕಪ್ ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿದೆ. ನಲವತ್ತಾರನೇ ಆಸಿಯಾನ್ ಶಿಖರ ಸಮ್ಮೇಳನ 2025 ಎಲ್ಲಿ ಆಯೋಜಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಆಸಿಯಾನ್ ಶಿಖರ ಸಮ್ಮೇಳನ 46. ಸರಿಯಾದ ಉತ್ತರ ಮಲೇಷಿಯಾದ ಕೌಲಾಲಂಪುರ. ಮಲೇಷಿಯಾದ ಕೌಲಾಲಂಪುರದಲ್ಲಿ. ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ. ಇನ್ಕ್ಲೂಸಿವಿಟಿ ಅಂಡ್ ಸಸ್ಟೈನಬಿಲಿಟಿ. ರೈಲ್ವೆ ಲಿಂಕ್ ಅನ್ನು ಕನೆಕ್ಟ್ ಮಾಡುವ ಪೂರ್ವೋತ್ತರ ಭಾರತದ 4ನೇ ರಾಜಧಾನಿಯಾಗಿ ಯಾವ ನಗರ ಆಯ್ಕೆಯಾಗಿದೆ? ಸರಿಯಾದ ಉತ್ತರ ಮಿಜೋರಾಂನ ಐಜ್ವಾಲ್. ಮಿಜೋರಾಂ ರಾಜ್ಯದ ಐಜ್ವಾಲ್ ರೈಲ್ವೆ ಲಿಂಕ್ ಅನ್ನು ಕನೆಕ್ಟ್ ಮಾಡುವ ಪೂರ್ವೋತ್ತರ ಭಾರತದ 4th ಕ್ಯಾಪಿಟಲ್, 4ನೇ ರಾಜಧಾನಿಯಾಗಿ ಆಯ್ಕೆಯಾಯಿತು. ಈ ಕೆಳಗಿನ ಯಾವ ರಾಜ್ಯವು ರಹವೀರ ಯೋಜನೆಯನ್ನು ಪ್ರಾರಂಭ ಮಾಡಿದೆ?
ಸರಿ ಉತ್ತರ ಮಧ್ಯಪ್ರದೇಶ ರಾಜ್ಯ. ಏನಿದು ರಹವೀರ ಯೋಜನೆ ಕೇಳಿದ್ರೆ, ಅಪಘಾತಗಳಾದ ಸಂದರ್ಭದಲ್ಲಿ ಏನು ಗೋಲ್ಡನ್ ಅವರ್ ಅಂತ ಏನಿರುತ್ತಲ್ಲ, ಅಪಘಾತವಾದ ಸಂದರ್ಭದಲ್ಲಿ ಕೆಲವೇ ಗಂಟೆಗಳವರೆಗೆ ಅವರನ್ನ ಪ್ರಾಣ ರಕ್ಷಿಸುವಂತ ಅವಕಾಶ ಇರುತ್ತೆ. ಈ ಸಂದರ್ಭದಲ್ಲಿ ಇವರನ್ನ ಹಾಸ್ಪಿಟಲ್ ಸೇರಿಸುವಂತ ವ್ಯಕ್ತಿಗಳಿಗೆ, ಅವರ ಪ್ರಾಣ ರಕ್ಷಣೆ ಮಾಡುವಂತ ವ್ಯಕ್ತಿಗಳಿಗೆ 25,000 ರು ಕೊಡುವಂತ ಒಂದು ಪ್ರಶಸ್ತಿ ರೂಪದಲ್ಲಿ ಕೊಡುವಂತ ಒಂದು ಯೋಜನೆ ಇದು ರಹವೀರ ಯೋಜನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಷ್ಟು ಅಮೃತ ಸ್ಟೇಷನ್ಗಳ ಉದ್ಘಾಟನೆ ಮಾಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, 103 ಅಮೃತ ಸ್ಟೇಷನ್ಗಳ ಉದ್ಘಾಟನೆ ಮಾಡಿದರು. ವಿಶ್ವ ಹೈಡ್ರೋಜನ್ ಶಿಖರ ಸಮ್ಮೇಳನ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್ನ ರಾಟರ್ಡ್ಯಾಮ್ನಲ್ಲಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ: ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿವಸ 2025 ಯಾವಾಗ ಆಚರಿಸಲಾಯಿತು? ಆಪ್ಷನ್ಸ್ ಈ ರೀತಿ ಇದೆ: ಮೇ 22, ಮೇ 21, ಮೇ 19, ಮೇ 20. ಕೋಪಾ ಡೆಲ್ ರೇ ಕಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಫುಟ್ಬಾಲ್ ಕ್ಲಬ್ ಬಾರ್ಸಿಲೋನಾ. ಫುಟ್ಬಾಲ್ ಕ್ಲಬ್ ಬಾರ್ಸಿಲೋನಾ ಇದೆಯಲ್ಲ, ಇದು ಪ್ರತಿಷ್ಠಿತ ಕೋಪಾ ಡೆಲ್ ರೇ ಕಪ್ 2025 ಗೆದ್ಕೊಳ್ತು. ಇದು ಫೈನಲ್ ಪಂದ್ಯದಲ್ಲಿ ರಿಯಲ್ ಮ್ಯಾಡ್ರಿಡ್ ಅನ್ನು ಸೋಲಿಸೋದ್ರ ಮೂಲಕ 3-2 ಗೋಲುಗಳಿಂದ ರಿಯಲ್ ಮ್ಯಾಡ್ರಿಡ್ ಅನ್ನು ಸೋಲಿಸೋದ್ರ ಮೂಲಕ 32ನೇ ಕೋಪಾ ಡೆಲ್ ರೇಡ್ ಕಪ್ ಅನ್ನ ಗೆದ್ಕೊಳ್ತು. ಇದು ಫುಟ್ಬಾಲ್ ಕ್ಲಬ್ ಕಪ್ ಅಂತ ಗೊತ್ತಿರಲಿ, ಇದೊಂದು ಫುಟ್ಬಾಲ್ ಕಪ್ ಆಗಿದೆ. ಏಪ್ರಿಲ್ 2025 ಭಾರತೀಯ ವಾಯುಸೇನೆಯ ವೈಸ್ ಚೀಫ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನರ್ಮದೇಶ್ವರ ತಿವಾರಿ. ನರ್ಮದೇಶ್ವರ ತಿವಾರಿ ಅವರು ಭಾರತೀಯ ವಾಯುಸೇನೆಯ ವೈಸ್ ಚೀಫ್ ಆಗಿ ಆಯ್ಕೆಯಾದರು. ಕೇಂದ್ರ ಸಂಚಾರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇತ್ತೀಚೆಗೆ ಯಾವ ಪೋಸ್ಟಲ್ ಸರ್ವಿಸ್ ಅನ್ನು ಲಾಂಚ್ ಮಾಡಿದ್ರು? ಸರಿಯಾದ ಉತ್ತರ ಜ್ಞಾನ ಪೋಸ್ಟ್ ಅಂತೇಳಿ ಇದನ್ನ ಲಾಂಚ್ ಮಾಡ್ತಾರೆ. ಯಾರು? ಕೇಂದ್ರ ಸಂಚಾರ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ. ಸೊ ಏನಿದು ಜ್ಞಾನ ಪೋಸ್ಟ್ ಅಂತ ಕೇಳಿದ್ರೆ, ಇದರ ಮೂಲಕ, ಈ ಜ್ಞಾನ ಪೋಸ್ಟ್ನ ಮೂಲಕ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಪುಸ್ತಕಗಳನ್ನು ಡೆಲಿವರಿ ಮಾಡುವಂಥದ್ದು, ಪುಸ್ತಕಗಳ ರವಾನೆ ಅಥವಾ ಡೆಲಿವರಿ ಮಾಡುವಂಥದ್ದು. ಇದು ಈ ಜ್ಞಾನ ಪೋಸ್ಟ್ನ ಕೆಲಸವಾಗಿದೆ. 2025ನೇ ಸಾಲಿನ ಕೋಸ್ಟಲ್ ಸ್ಟೇಟ್ ಫಿಶರೀಸ್ ಕಾನ್ಫರೆನ್ಸ್ ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಮಹಾರಾಷ್ಟ್ರದ ಮುಂಬೈನಲ್ಲಿ ಆಯೋಜಿಸಲಾಗಿತ್ತು. ಮಹಾರಾಷ್ಟ್ರದ ಮುಂಬೈನಲ್ಲಿ 2025ನೇ ಸಾಲಿನ ಕೋಸ್ಟಲ್ ಸ್ಟೇಟ್ ಫಿಶರೀಸ್ ಕಾನ್ಫರೆನ್ಸ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಾನ್ಫರೆನ್ಸ್ನಲ್ಲಿ ವ್ಯಾಸ್ ನವ ಎನ್ನುವಂತಹ ಮೊಬೈಲ್ ಆ್ಯಪನ್ನು ಲಾಂಚ್ ಮಾಡಲಾಯಿತು. ವ್ಯಾಸ್ ನವ್ ಎನ್ನುವಂತಹ ಇದೊಂದು ಮೊಬೈಲ್ ಆ್ಯಪ್ ಆಗಿದೆ. ಈ ಮೊಬೈಲ್ ಆ್ಯಪನ್ನು ಲಾಂಚ್ ಮಾಡಲಾಯಿತು. ಇತ್ತೀಚೆಗೆ ಟ್ರಿನಿಡಾಡ್ ಮತ್ತು ಟೊಬಾಗೊ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕಮಲಾ ಪ್ರಸಾದ ಬಿಸ್ಸೇಸ್. ಕಮಲಾ ಪ್ರಸಾದ ಬಿಸ್ಸೇಸ್ ಅವರು ಇತ್ತೀಚೆಗೆ ಟ್ರಿನಿಡಾಡ್ ಮತ್ತು ಟೊಬಾಗೊ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಫುಟ್ಬಾಲ್ ಟೂರ್ನಮೆಂಟ್ ಲಾ ಲೀಗ್ 2024-25 ಲಾ ಲೀಗ್, ಇದು ಲಾ ಲೀಗ್ 2024-25 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಫುಟ್ಬಾಲ್ ಕ್ಲಬ್ ಬಾರ್ಸಿಲೋನಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಯಾವ ತಂಡವನ್ನು ಸೋಲಿಸ್ತು ಕೇಳಿದ್ರೆ ಫುಟ್ಬಾಲ್ ಕ್ಲಬ್ ಎಸ್ಪಾನ್ಯೋಲ್. ಇದನ್ನು ಸೋಲಿಸೋದ್ರ ಮೂಲಕ ಲಾ ಲೀಗ್ 2024-25 ಫುಟ್ಬಾಲ್ ಕ್ಲಬ್ ಬಾರ್ಸಿಲೋನಾ ಗೆದ್ಕೊಡ್ತು. ಇತ್ತೀಚೆಗೆ ಬಿಹಾರದ ಗಯಾ ಎಂಬ ಹೆಸರನ್ನು ಬದಲಾಯಿಸಿ ಏನೆಂದು ಇಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಗಯಾಜಿ ಅಂತೇಳಿ ಇಡಲಾಯಿತು. ಇತ್ತೀಚೆಗೆ ರೊಮಾನಿಯಾ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನಿಕೋಸರ್ ಡ್ಯಾನ್ ಇವರು ಇತ್ತೀಚೆಗೆ ರೊಮಾನಿಯಾ ದೇಶದ ಪ್ರೆಸಿಡೆಂಟ್ ಆಗಿ
ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು. ಈ ಕೆಳಗಿನ ಯಾರು ತಮ್ಮ ಕೆರಿಯರ್ನ 100ನೇ ಸಿಂಗಲ್ಸ್ ಪದಕವನ್ನು ಪಡೆದುಕೊಂಡ್ರು? 100ನೇ ಟೆನ್ನಿಸ್ ಸಿಂಗಲ್ಸ್, ಪುರುಷರ ಸಿಂಗಲ್ಸ್ ಪಡೆದುಕೊಂಡ್ರು ಅಂತ ಕೇಳಿದ್ರೆ, ರೆಕಾರ್ಡ್ ಮಾಡಿದ್ರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ನೊವಾಕ್ ಜೋಕೋವಿಕ್ ಅವರು ಸರ್ಬಿಯಾ ದೇಶದ ಆಟಗಾರ. ಸಿಪ್ರಿ ರಿಪೋರ್ಟ್ 2024 ಪ್ರಕಾರ ಸೈನ್ಯಕ್ಕೆ ಮಾಡಲಾಗುವ ಖರ್ಚಿನಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಭಾರತ 5ನೇ ಸ್ಥಾನದಲ್ಲಿದೆ. ಇಂಡಿಯಾ ಇನ್ 5th ಪ್ಲೇಸ್. ಹಾಗಾದರೆ ಸಿಪ್ರಿ ರಿಪೋರ್ಟ್ ಪ್ರಕಾರ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಅಂತ ನೋಡಿದ್ರೆ, ಮೊದಲ ಸ್ಥಾನದಲ್ಲಿರುವ ದೇಶ ಅಮೆರಿಕ. ಸೊ 2ನೇ ಸ್ಥಾನದಲ್ಲಿರುವ ದೇಶ ಚೀನಾ. 3ನೇ ಸ್ಥಾನದಲ್ಲಿರುವ ದೇಶ ರಷ್ಯಾ. ಈ ಸಿಪ್ರಿ ರಿಪೋರ್ಟ್ ಇದೆಯಲ್ಲ, ಈ ರಿಪೋರ್ಟ್ ಅನ್ನು ಹೊರತರುವುದು ಸ್ಕಾಟ್ಲ್ಯಾಂಡ್. ಸ್ವೀಡನ್ ದೇಶದ ಸ್ಕಾಟ್ಲ್ಯಾಂಡ್ ಈ ಸಿಪ್ರಿ ರಿಪೋರ್ಟ್ ಅನ್ನು ಹೊರತರುತ್ತೆ. ಸೊ ಭಾರತ 5ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯವು PM ಮಿತ್ರ ಟೆಕ್ಸ್ಟೈಲ್ ಯೋಜನೆಯನ್ನು ಪ್ರಾರಂಭಿಸಿತು? PM ಮಿತ್ರ ಟೆಕ್ಸ್ಟೈಲ್ ಯೋಜನೆ. ಸರಿಯಾದ ಉತ್ತರ ಮಧ್ಯಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಮಿತ್ರ ಟೆಕ್ಸ್ಟೈಲ್ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ. ಇದಕ್ಕೆ 2100 ಕೋಟಿ ರೂಗಳನ್ನು ಮೀಸಲಿಡಲಾಯಿತು. ಇತ್ತೀಚೆಗೆ ಯಾರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ NSAB, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? NSAB ಅಧ್ಯಕ್ಷರಾಗಿ. ಸರಿಯಾದ ಉತ್ತರ ಅಲೋಕ ಜೋಶಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ NSAB ಬಗ್ಗೆ ಹೇಳೋದಾದ್ರೆ 1998ರಲ್ಲಿ ಪ್ರಾರಂಭ ಆಯ್ತಿದ್ದು. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿ ಇದೆ. ಇಂಟರ್ನ್ಯಾಷನಲ್ ಲೇಬರ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 1ರಂದು ಆಚರಿಸಲಾಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಲೇಬರ್ ಡೇ. ಸೊ 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ, 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ ಸೇಫ್ಟಿ ಅಂಡ್ ಹೆಲ್ತ್ ಆಫ್ ವರ್ಕರ್ಸ್. ಸೇಫ್ಟಿ ಅಂಡ್ ಹೆಲ್ತ್ ಆಫ್ ವರ್ಕರ್ಸ್. ಕೆನಡಾ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮಾರ್ಕ್ ಕಾರ್ನಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಾರ್ಕ್ ಕಾರ್ನಿ ಅವರು ಜಸ್ಟಿಸ್ ಟ್ರೂಡೋ ಇವರ ನಂತರ ಕೆನಡಾ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಸೊ ಮಾರ್ಕ್ ಕಾರ್ನಿ ಇದ್ರಲ್ಲ ಕೆನಡಾದ ಲಿಬರಲ್ ಪಾರ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಲಿಬರಲ್ ಪಾರ್ಟಿಯನ್ನು ಇವರು ಪ್ರತಿನಿಧಿಸ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅರ್ಲಿ ಡಿಸಾಸ್ಟರ್ ವಾರ್ನಿಂಗ್ ಸಂಬಂಧಿಸಿದ ಯಾವ ಆ್ಯಪ್ ಲಾಂಚ್ ಮಾಡಿದ್ರು? ಅಂದರೆ ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಮೊದಲೇ ವಾರ್ನಿಂಗ್ ನೀಡುವಂಥ ಒಂದು ಆ್ಯಪ್ ಇದು. ಸೊ ಈ ಯಾವ ಆ್ಯಪ್ ಇದು ಆಗಿತ್ತು ಕೇಳಿದ್ರೆ ಸರಿಯಾದ ಉತ್ತರ ಸಚೇತ್ ಆ್ಯಪ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಕ್ಸಿಯೋಮ್ ಸ್ಪೇಸ್ ಇದರ ನೂತನ CEO ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ತೇಜಪಾಲ್ ಭಾಟಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತೇಜಪಾಲ್ ಭಾಟಿಯಾ ಅವರು ಎಕ್ಸಿಯೋಮ್ ಸ್ಪೇಸ್ ಇದರ ನೂತನ CEO ಆಗಿ ಆಯ್ಕೆಯಾದರು. ಸೊ ಈ ಎಕ್ಸಿಯೋಮ್ ಸ್ಪೇಸ್ ಇದೆಯಲ್ಲ, ಇದು ಅಮೆರಿಕದ ಮೂಲದ ಒಂದು ಅಂತರಿಕ್ಷ ಸಂಸ್ಥೆ. 2016ರಲ್ಲಿ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಇರುವುದು ಟೆಕ್ಸಾಸ್ನಲ್ಲಿ ಕೇಂದ್ರ ಕಚೇರಿ ಇರುವುದು. ಇದರ ಅಧ್ಯಕ್ಷರು ಕಾಮಾ ಗಫಾರಿಯನ್. ಇದರ ಪ್ರಸ್ತುತ ಅಧ್ಯಕ್ಷರು. ಸೊ ಇತ್ತೀಚೆಗೆ ಇದಕ್ಕೆ ನೂತನ CEO ಆಗಿ ಆಯ್ಕೆಯಾದರು ತೇಜ್ ಪೌಲ್ ಭಾಟಿಯಾ. ಸರ್ವೋಚ್ಚ ನ್ಯಾಯಾಲಯದ 52ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನ್ಯಾಯಮೂರ್ತಿ BR ಗವಾಯಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತೀಯ ಎಸ್ಟಿಮೇಟ್ಸ್ ಕಮಿಟಿ, ಇಂಡಿಯನ್ ಎಸ್ಟಿಮೇಟ್ಸ್ ಕಮಿಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು?
ಸರಿಯಾದ ಉತ್ತರ ಸಂಜಯ ಜೈಸ್ವಾಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂಜಯ ಜೈಸ್ವಾಲ್. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 3. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ. ಯಾವ ರಾಜ್ಯವು ಭಾರತದ ಮೊದಲ AI ಸಂಚಲಿತ ರಿಯಲ್ ಟೈಮ್ 1 ಅನ್ನು ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ಮಧ್ಯಪ್ರದೇಶ ಸರ್ಕಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಲಿಂಗ ಸೂಪರ್ ಕಪ್ 2025 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಗೋವಾ ಫುಟ್ಬಾಲ್ ಕ್ಲಬ್. ಗೋವಾ ಫುಟ್ಬಾಲ್ ಕ್ಲಬ್ ಇದು ಜಮ್ಶೆಡ್ಪುರ ಫುಟ್ಬಾಲ್ ಕ್ಲಬ್ ಅನ್ನು ಸೋಲಿಸಿ ಫೈನಲ್ ಪಂದ್ಯದಲ್ಲಿ ಜಮ್ಶೆಡ್ಪುರವನ್ನು ಸೋಲಿಸಿ ಕಲಿಂಗ ಸೂಪರ್ ಲೀಗ್ ಅನ್ನು ಗೆದ್ದುಕೊಳ್ತು. ಕಲಿಂಗ ಸೂಪರ್ ಲೀಗ್ ಫುಟ್ಬಾಲ್ ಟೂರ್ನಮೆಂಟ್ ಆಗಿದೆ, ನೆನಪಿರಲಿ. ಸಿಂಗಾಪುರದ ನೂತನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಲಾರೆನ್ಸ್ ವಾಂಗ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಲಾರೆನ್ಸ್ ವಾಂಗ್ ಅವರು ಸಿಂಗಾಪುರದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಸಿಂಗಾಪುರದ ಬಗ್ಗೆ ಹೇಳೋದಾದ್ರೆ ಸಿಂಗಾಪುರದ ರಾಜಧಾನಿ ಸಿಂಗಾಪುರ ಸಿಟಿ. ಕ್ಯಾಪಿಟಲ್ ಯಾವುದು ಕೇಳಿದ್ರೆ ಸಿಂಗಾಪುರ ಸಿಟಿ. ಹಾಗೇನೆ ಸಿಂಗಾಪುರದ ಕರೆನ್ಸಿ ಯಾವುದು ನೋಡ್ತಾ ಹೋದ್ರೆ ಸಿಂಗಾಪುರದ ಕರೆನ್ಸಿ ಇದೆಯಲ್ಲ ಸಿಂಗಾಪುರ ಡಾಲರ್. ಇದರ ಕರೆನ್ಸಿ ಆಗಿದೆ ಸಿಂಗಾಪುರ ಡಾಲರ್. ಇದರ ರಾಷ್ಟ್ರಪತಿ ಥರ್ಮನ್ ಷಣ್ಮುಗ ರತ್ನಂ. ಗೊತ್ತಿರಲಿದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು DRDOದ ನೂತನ ನವದುರ್ಗ ಮಿಸೈಲ್ ಪರೀಕ್ಷಣಾ ರೇಂಜ್ ಅನ್ನ ಎಲ್ಲಿ ಆಧಾರಶಿಲೆ ಹಾಕಿದ್ರು? ಸರಿಯಾದ ಉತ್ತರ ನಾಗಯಲಂಕ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಇದು? ಆಂಧ್ರ ಪ್ರದೇಶದಲ್ಲಿದೆ. ಇದು DRDOದ ನೂತನ ನವದುರ್ಗ ಮಿಸೈಲ್ ಪರೀಕ್ಷಣಾ ರೇಂಜ್ ಆಗಿದೆ. ಈ ಕೆಳಗಿನ ಲಕ್ಕುಂಡಿ ಯಾವ ರಾಜ್ಯದ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿತು? ಯಾವ ರಾಜ್ಯದಲ್ಲಿದೆ ಅಂತಿರಲಿ ಇದು. ಸೊ ಈಸಿ ಉತ್ತರ ಕರ್ನಾಟಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತದ ಅತಿದೊಡ್ಡ ಕ್ವಾಂಟಮ್ ಕಂಪ್ಯೂಟಿಂಗ್ ಹಬ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನ ಸುಧೀರ್ಮನ್ ಕಪ್ ವಿಜೇತರು ಯಾರು? ಸರಿಯಾದ ಉತ್ತರ ಚೀನಾ. ಆಕ್ಚುಲಿ ಈ ಸುಧೀರ್ಮನ್ ಕಪ್ ಇದೆಯಲ್ಲ ಇದು ಬ್ಯಾಡ್ಮಿಂಟನ್ ಕಪ್ ಆಗಿದೆ. ಇದನ್ನು ಗೆದ್ದುಕೊಂಡಿದ್ದು ಚೀನಾ ದೇಶ. ವಿಶ್ವ ಅಸ್ತಮಾ ದಿನ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 6. ವಿಶ್ವ ಅಸ್ತಮಾ ದಿವಸ. ಈ ಕೆಳಗಿನ ಯಾವ ಸ್ಥಳದಲ್ಲಿ DRDO ಸ್ಟ್ರಾಟೋಸ್ಫೆರಿಕ್ ಏರ್ ಶಿಪ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿತು? ಸರಿಯಾದ ಉತ್ತರ ಮಧ್ಯಪ್ರದೇಶದ ಶಿವಪುರದಲ್ಲಿ. ಎಲ್ಲಿದೆ ಇದು? ಶಿವಪುರ ಮಧ್ಯಪ್ರದೇಶದಲ್ಲಿದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025 ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಬಿಹಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI 2025 ಇದರ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಆಪ್ಷನ್ಸ್ ಈ ರೀತಿ ಇದೆ: 130, 151, 111, 103. ಯಮನ್ ದೇಶದ ಪ್ರಧಾನಮಂತ್ರಿಗಳಾಗಿ ಈ ಕೆಳಗಿನ ಯಾರು ಆಯ್ಕೆಯಾದರು? ಸರಿಯಾದ ಉತ್ತರ ಸಲೀಂ ಸಲೇಹ್ ಬಿನ್ ಬ್ರಿಕ್. ಸಲೀಂ ಸಲೇಹ್ ಬಿನ್ ಬ್ರಿಕ್ ಅವರು ಯಮನ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ಯಮನ್ ದೇಶದ ಬಗ್ಗೆ ಹೇಳೋದಾದ್ರೆ ಯಮನ್ ದೇಶದ ರಾಜಧಾನಿ ಸನಾ. ಯಮನ್ ದೇಶದ ರಾಜಧಾನಿ ಸನಾ. ಯಮನ್ ದೇಶದ ಕರೆನ್ಸಿ ಯಮನಿ ರಿಯಾಲ್. ಯಮನಿ ರಿಯಾಲ್ ಇದೆಯಲ್ಲ ಇದು ಯಮನ್ ದೇಶದ ಕರೆನ್ಸಿ. ಯಮನ್ ದೇಶದ ಅಧ್ಯಕ್ಷರು ರಶಾದ್ ಅಲ್ ಅಮಿನಿ. ರಶಾದ್ ಅಲ್ ಅಮಿನಿ ಯಮನ್ ದೇಶದ ಪ್ರಸ್ತುತ ಅಧ್ಯಕ್ಷರು. ಸೊ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಸಲೀಂ ಸಲೇಹ್ ಬಿನ್ ಬ್ರಿಕ್. ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಭಾರತದ ಮೊದಲ ಎಜುಸಿಟಿ ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ನೋಡಿ,
ಇದು ಫಾರಿನ್ ಯೂನಿವರ್ಸಿಟಿಗಳಿಂದ ಸ್ಥಾಪಿಸಲಾದಂಥ ಭಾರತದ ಮೊದಲ ಎಜುಸಿಟಿ. ಇದು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಕೇಳಿದ್ರೆ ನೇವಿ ಮುಂಬೈ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಅಂತರಿಕ್ಷ ಅನ್ವೇಷಣಾ ಸಮ್ಮೇಳನ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದರ ಉದ್ಘಾಟಿಸಿದವರು ಯಾರು ಕೇಳಿದ್ರೆ ಕೇಂದ್ರೀಯ ವಿಜ್ಞಾನ ಮತ್ತು ಅಂತರಿಕ್ಷ ಮಂತ್ರಿ. ಕೇಂದ್ರೀಯ ವಿಜ್ಞಾನ ಮತ್ತು ಅಂತರಿಕ್ಷ ಮಂತ್ರಿಯಾದಂತಹ ಡಾಕ್ಟರ್ ಜಿತೇಂದ್ರ ಸಿಂಹ ಅವರು ಉದ್ಘಾಟನೆ ಮಾಡಿದರು. ಡಾಕ್ಟರ್ ಜಿತೇಂದ್ರ ಸಿಂಹ. ಟೋಗೋ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಜಿಯನ್ ಲುಸಿಯನ್ ಸವಿ ಡೆ ಟೋವೆ. ಜಿಯನ್ ಲುಸಿಯನ್ ಸವಿ ಡೆ ಟೋವೆ ಅವರು ಟೋಗೋ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದೆಯಲ್ಲ, ಇದರ 123ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ? ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಎ ಅಂಗೋಲಾ. ಅಂಗೋಲಾ 123ನೇ ಸದಸ್ಯ ರಾಷ್ಟ್ರ ಆಯಿತು. ಸೊ ಈ ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಹೇಳೋದಾದ್ರೆ ಇದು 2015ರಲ್ಲಿ ಶುರುವಾಗಿದ್ದು, ಇದರ ಕೇಂದ್ರ ಕಚೇರಿ ಇರುವುದು ಗುರುಗ್ರಾಮದಲ್ಲಿ, ಭಾರತದ ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಇದರ ಮಹಾನಿರ್ದೇಶಕರು ಆಶೀಶ್ ಖನ್ನಾ. ಆಶೀಶ್ ಖನ್ನಾ ಇದರ ಮಹಾನಿರ್ದೇಶಕರು. ಭಾರತದಲ್ಲೇ ಇರುವಂತಹ ಕೇಂದ್ರ ಕಚೇರಿಯನ್ನು ಇಟ್ಕೊಂಡಿರುವಂತಹ ISA ಇದು ಗುರುಗ್ರಾಮದಲ್ಲಿ ಹೆಡ್ ಕ್ವಾರ್ಟರ್ ಇದೆ ಮತ್ತು ಮಹಾನಿರ್ದೇಶಕರು ಆಶೀಶ್ ಖನ್ನಾ. ರಾಮಣ್ಣ ಉತ್ಸವ 2025 ಎಲ್ಲಿ ಆಯೋಜಿಸಲಾಗಿತ್ತು? ರಾಮಣ್ಣ ಉತ್ಸವ. ಸರಿಯಾದ ಉತ್ತರ ಉತ್ತರಾಖಂಡ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಕ್ಚುಲಿ ರಾಮಣ್ಣ ಉತ್ಸವಕ್ಕೆ ಯುನೆಸ್ಕೋ ಪಾರಂಪರಿಕ ಉತ್ಸವ ಅಂತೇಳಿ ಮಾನ್ಯತೆ ಸಿಕ್ಕಿದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯುನೆಸ್ಕೋದಿಂದ ಇದು ಗುರುತಿಸಲ್ಪಟ್ಟಿರುವಂತಹ ಒಂದು ಉತ್ಸವ ಉತ್ತರಾಖಂಡ್ ರಾಜ್ಯದಲ್ಲಿ ನಡೀತು. ರೋಮನ್ ಕ್ಯಾಥಲಿಕ್ ಚರ್ಚ್ನ ನೂತನ ಪೋಪ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಾಬರ್ಟ್ ಫ್ರಿವೋಸ್ಟ್. ರಾಬರ್ಟ್ ಫ್ರಿವೋಸ್ಟ್ ಅವರು ರೋಮನ್ ಕ್ಯಾಥಲಿಕ್ ಚರ್ಚ್ನ ನೂತನ ಪೋಪ್ ಆಗಿ ಆಯ್ಕೆಯಾದರು. ಇವರು 8 ಮೇ 2025ರಂದು ಪೋಪ್ ಆಗಿ ಆಯ್ಕೆ ಆಗ್ತಾರೆ. ಏನಿದು ಪೋಪ್ ಅಂತ ಕೇಳಿದ್ರೆ ರೋಮನ್ ಕ್ಯಾಥಲಿಕ್ ಚರ್ಚ್ನ ಸರ್ವೋಚ್ಚ ಧರ್ಮಾಧಿಕಾರಿ ಇವರು. ಪೋಪ್ ಅಂದ್ರೆ ರೋಮನ್ ಕ್ಯಾಥಲಿಕ್ ಚರ್ಚ್ ಇರುತ್ತಲ್ಲ, ಇದರ ಸರ್ವೋಚ್ಚ ಧರ್ಮಾಧಿಕಾರಿ. ಸೊ ರಾಬರ್ಟ್ ಪ್ರಿವೋಸ್ಟ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ. ಏನ್ ಕೇಳಿದ್ರೆ ಅಮೆರಿಕದಿಂದ ಆಯ್ಕೆಯಾದ ಮೊದಲ ಪೋಪ್ ಇವರು, ಮೊದಲ ಅಮೆರಿಕನ್. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಇತ್ತೀಚೆಗೆ ಜ್ಯೋತಿ ಎಂಬ ಯೋಜನೆಯನ್ನ ಯಾವ ರಾಜ್ಯ ಪ್ರಾರಂಭ ಮಾಡ್ತು? ಸರಿಯಾದ ಉತ್ತರ ಕೇರಳ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತ್ರಿಶೂರಪುರಂ ಉತ್ಸವ ಎಲ್ಲಿ ಆಯೋಜಿಸಲಾಗಿತ್ತು? ತ್ರಿಶೂರಪುರಂ. ಸರಿಯಾದ ಉತ್ತರ ತ್ರಿಶೂರಪುರಂ ಫೆಸ್ಟಿವಲ್ ಎಲ್ಲಿ ಆಚರಣೆ ಮಾಡಿದ್ರು ಕೇಳಿದ್ರೆ ಕೇರಳದಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾಲ್ಸಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ನ್ಯಾಯಮೂರ್ತಿ ಸೂರ್ಯಕಾಂತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ನಾಲ್ಸಾ ಅಂತ ಕೇಳಿದ್ರೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಇದು ನಾಲ್ಸಾ. ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ನ್ಯಾಯಮೂರ್ತಿ ಸೂರ್ಯಕಾಂತ. ನ್ಯಾಯಮೂರ್ತಿ ಸೂರ್ಯಕಾಂತ. ಈ ನಾಲ್ಸಾದ ಬಗ್ಗೆ ಹೇಳೋದಾದ್ರೆ 1995 ಸ್ಥಾಪನೆ ಆಯಿತು.
ಮತ್ತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ 2025 ಪ್ರವಾಸಿ ಪಕ್ಷಿ ದಿನ ಅಂತ ನಾವು ಕರಿತೀವಿ. ಇದನ್ನ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಪ್ರವಾಸಿ ಪಕ್ಷಿ ದಿನ ಅಂದ್ರೆ ಉತ್ತರ ಖಂಡದಿಂದ ಮತ್ತು ದಕ್ಷಿಣ ಖಂಡದಿಂದ ಭಾರತದೆಡೆಗೆ, ಪೂರ್ವೋತ್ತರ ದೇಶಗಳೆಡೆಗೆ ಪಕ್ಷಿಗಳು ಸಾಗಿ ಬರುವಂತ ಒಂದು ದಿನವನ್ನ, ಸಾಗಿ ಬರುವಂತ ಒಂದು ಕುರುಹಾಗಿ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಅಂತೇಳಿ, ಪ್ರವಾಸಿ ಪಕ್ಷಿ ದಿನ ಅಂತ. ಯಾವಾಗ ಆಚರಣೆ ಮಾಡ್ತಾರೆ ಕೇಳಿದ್ರೆ ಮೇ 10. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಮೇ 10. ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ಕ್ರಿಯೇಟಿಂಗ್ ಬರ್ಡ್ ಫ್ರೆಂಡ್ಲಿ ಸಿಟೀಸ್ ಅಂಡ್ ಕಮ್ಯುನಿಟೀಸ್. ನೋಡಿ, ಕ್ರಿಯೇಟಿಂಗ್ ಬರ್ಡ್ ಫ್ರೆಂಡ್ಲಿ ಸಿಟೀಸ್ ಅಂಡ್ ಕಮ್ಯುನಿಟೀಸ್. ಭಾರತೀಯ ಸೇನೆಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಪರೇಷನ್ ಕೆಲ್ಲರ್ ಅನ್ನ ನಡೆಸಿತು? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ. ಆಸ್ಟ್ರೇಲಿಯಾದ ಮೊಟ್ಟ ಮೊದಲ ಮಹಿಳಾ ವಿರೋಧ ಪಕ್ಷದ ನಾಯಕಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸುಸಾನಾ ಲೇ. ಇಂಪಾರ್ಟೆಂಟ್ ಇದೆ ಕ್ವಶನ್. ಆಸ್ಟ್ರೇಲಿಯಾದ ಮೊದಲ ವಿರೋಧ ಪಕ್ಷದ ನಾಯಕಿ, ಮಹಿಳಾ ವಿರೋಧ ಪಕ್ಷದ ನಾಯಕಿ. ಆರ್ಚರಿ ವರ್ಲ್ಡ್ ಕಪ್ 2025 ಸ್ಟೇಜ್ 2 ನಲ್ಲಿ ಇದರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 2ನೇ ಸ್ಥಾನದಲ್ಲಿದೆ. ನೋಡಿ, ಈ ಒಂದು ಟೂರ್ನಮೆಂಟ್ ಆರ್ಚರಿ ವರ್ಲ್ಡ್ ಕಪ್ 2025 ಎಲ್ಲಿ ನಡೀತು ಕೇಳಿದ್ರೆ ಇದು ಚೀನಾದ ಶಾಂಘೈನಲ್ಲಿ ನಡೀತು. ಚೀನಾ ದೇಶದ ಶಾಂಘೈನಲ್ಲಿ ಇದು ನಡೆದಿರುವಂಥದ್ದು. ಇದರ ಆಯೋಜನೆ ಮಾಡಿದ್ದು. ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ದಕ್ಷಿಣ ಕೊರಿಯಾ. ಆಕ್ಚುಲಿ ದಕ್ಷಿಣ ಕೊರಿಯಾಕ್ಕೂ 7 ಪದಕ ಬರುತ್ತೆ, ಭಾರತಕ್ಕೂ 7 ಪದಕ ಬರುತ್ತೆ. ಬಟ್ ದಕ್ಷಿಣ ಕೊರಿಯಾ 5 ಚಿನ್ನ ಮತ್ತು 2 ಬೆಳ್ಳಿ ಪಡ್ಕೊಳ್ತು. 2ನೇ ಸ್ಥಾನದಲ್ಲಿ ಭಾರತ. ಭಾರತ ಕೂಡ 7 ಪದಕ ಪಡ್ಕೊಂಡಿತ್ತು. ಬಟ್ ಅದರಲ್ಲಿ 2 ಚಿನ್ನ, 1 ಬೆಳ್ಳಿ ಹಾಗೂ 4 ಕಂಚು. ಸೊ ಹಾಗಾಗಿ ಭಾರತ 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ನಯೇ ದಿಶಾ ಪೆಹಲ್ ಅಭಿಯಾನವನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ನಯೇ ದಿಶಾ ಪೆಹಲ್, ಡೆಲ್ಲಿ ಪೊಲೀಸ್. ಏನಿದು ನಯಾ ದಿಶಾ ಪೆಹಲ್ ಎನ್ನುವಂಥ ಯೋಜನೆ ಅಂತ ಕೇಳಿದ್ರೆ ಈ ಶಾಲೆಯಿಂದ ಹೊರಗುಳಿದ ಮಕ್ಕಳು, ಡ್ರಾಪ್ಔಟ್ಸ್, ಶಾಲೆಯ ಒಳ ತರುವ ಯೋಜನೆ ಇದು. ಅಭಿಯಾನ ರೀತಿ ಮಾಡಿದ್ರು ಅಭಿಯಾನ ಇದು. OSC ಮಕ್ಕಳು ಇರ್ತಾರಲ್ಲ, ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಇರ್ತಾರಲ್ಲ, ಅವರನ್ನ ಶಾಲೆಗೆ ತರುವಂತ ಒಂದು ಅಭಿಯಾನ ಇದು. ಕೆನಡಾ ದೇಶದ ನೂತನ ವಿದೇಶಾಂಗ ಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕೆನಡಾ ದೇಶದ ನೂತನ ವಿದೇಶಾಂಗ ಮಂತ್ರಿ ಅನಿತಾ ಆನಂದ್. ಆಪ್ಷನ್ ಬಿ ಇಸ್ ದ ರೈಟ್. ಭಾರತೀಯ ಸೇನೆಯು ಆತಂಕವಾದಿಗಳ ವಿರೋಧಿ ಅಭಿಯಾನವಾದ ಆಪರೇಷನ್ ನಾದೀರ್, ಈ ಆಪರೇಷನ್ ನಾದೀರ್ ಅನ್ನ ಎಲ್ಲಿ ನಡೆಸಿತು? ಸರಿಯಾದ ಉತ್ತರ ಇದನ್ನ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರದಲ್ಲಿ ನಡೆಸಿತು. ಬ್ರಿಕ್ಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಹರವಂಶ ಚಾವ್ಲಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಿಬ್ರುಗಢ ಏರ್ಪೋರ್ಟ್ಗೆ ಅಸ್ಸಾಂ ಸರ್ಕಾರ ಏನೆಂದು ಹೊಸ ಹೆಸರಿಟ್ಟು, ಏನೆಂದು ಹೆಸರನ್ನು ಬದಲಾಯಿಸಿತು? ಸರಿಯಾದ ಉತ್ತರ ಭೂಪೇನ್ ಹಜಾರಿಕಾ ಏರ್ಪೋರ್ಟ್ ಅಂತೇಳಿ ಚೇಂಜ್ ಮಾಡ್ತು. ಯಾವ ಹೆಸರನ್ನ? ದಿಬ್ರುಗಢ ಏರ್ಪೋರ್ಟ್ ಅನ್ನ. ರಾಷ್ಟ್ರೀಯ ಡೆಂಗ್ಯೂ ಡೇ 2025 ಯಾವಾಗ ಆಚರಿಸಲಾಯಿತು? ರಾಷ್ಟ್ರೀಯ ಡೆಂಗ್ಯೂ ದಿವಸ. ಸರಿ ಉತ್ತರ ಮೇ 16. ಆಪ್ಷನ್ ಸಿ ಇಸ್ ದ ರೈಟ್. ರಾಷ್ಟ್ರೀಯ ಡೆಂಗ್ಯೂ ದಿವಸ. ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಆಕ್ಟ್ ಅರ್ಲಿ, ಪ್ರಿವೆಂಟ್ ಡೆಂಗ್ಯೂ, ಕ್ಲೀನ್ ಎನ್ವಿರಾನ್ಮೆಂಟ್, ಹೆಲ್ದಿ ಲೈಫ್. ಆಕ್ಟ್ ಅರ್ಲಿ, ಪ್ರಿವೆಂಟ್ ಡೆಂಗ್ಯೂ, ಕ್ಲೀನ್ ಎನ್ವಿರಾನ್ಮೆಂಟ್, ಹೆಲ್ದಿ ಲೈಫ್. ಮೇ 2025ರಲ್ಲಿ ಛತ್ತೀಸ್ಗಢ ತೆಲಂಗಾಣ ಗಡಿರೇಖೆಯಲ್ಲಿದ್ದ ನಕ್ಸಲರ ವಿರುದ್ಧ ಈ ಕೆಳಗಿನ ಯಾವ ಆಪರೇಷನ್ ಅನ್ನು ಮಾಡಲಾಯಿತು? ಸರಿಯಾದ ಉತ್ತರ ಆಪರೇಷನ್ ಬ್ಲಾಕ್ ಫಾರೆಸ್ಟ್. ಯಾರ ವಿರುದ್ಧ ನಡೆಸಿರುವಂತಹ ಆಪರೇಷನ್ ಇದು? ನಕ್ಸಲ್.
ಸ್ವೀಡನ್ ದೇಶದಲ್ಲಿ ಭಾರತದ ನೂತನ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಅನುರಾಗ ಭೂಷಣ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಟೇಡಿಯಂನಲ್ಲಿ ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅನ್ನು ಉದ್ಘಾಟನೆ ಮಾಡಲಾಯಿತು? ಸರಿಯಾದ ಉತ್ತರ ವಾಂಖೇಡೆ ಸ್ಟೇಡಿಯಂ. ಎಲ್ಲಿದೆ ಇದು? ಮುಂಬೈನಲ್ಲಿದೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಅಸ್ಸಾಂ ಸರ್ಕಾರ ಚಹಾ ಕಾರ್ಮಿಕರಾಗಿ ಈ ಕೆಳಗಿನ ಯಾವ ಯೋಜನೆ ಪ್ರಾರಂಭಿಸಿತು? ಸರಿಯಾದ ಉತ್ತರ ಎಟಿ ಕೋಲಿ ದೂತಿ ಪಾಟ್ ಯೋಜನೆ. ಎಟಿ ಕೋಲಿ ದೂತಿ ಪಾಟ್ ಯೋಜನೆ ಏನು ಯೋಜನೆ ಇದು ಅಂತ ಕೇಳಿದ್ರೆ, ಈ ಚಹಾ ಕಾರ್ಮಿಕರಿಗಾಗಿ ಟೀ ಒಂದು ವರ್ಕರ್ಸ್ ಇರ್ತಾರಲ್ಲ, ಇವರಿಗೋಸ್ಕರ ಹಣಕಾಸಿನ ನೆರವನ್ನು ನೀಡುವಂಥದ್ದು, ಫಿನಾನ್ಷಿಯಲ್ ಸಪೋರ್ಟ್. ನೀಡುವಂಥ ಒಂದು ಯೋಜನೆ ಆಗಿದೆ. ವಿಶ್ವ ದೂರ ಸಂಚಾರ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 17 ಮೇ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವ ತಂಡವು ಮಾರ್ಷಲ್ ಆಫ್ ದಿ ಏರ್ ಫೋರ್ಸ್ ಅರ್ಜುನ್ ಸಿಂಗ್ ಮೆಮೋರಿಯಲ್ ಹಾಕಿ ಟೂರ್ನಮೆಂಟ್ ಗೆದ್ದುಕೊಳ್ತು? ಸರಿಯಾದ ಉತ್ತರ ಇಂಡಿಯನ್ ರೈಲ್ವೇಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶ ಸರ್ಕಾರವು ಕೆಳಗಿನ ಯಾವ ಸಂಸ್ಥೆಯ ಸಹಕಾರದಿಂದ ಯುಪಿ ಅಗ್ರೀಸ್ ಮತ್ತು ಎಐ ಪ್ರಜ್ಞಾವನ್ನ ಪ್ರಾರಂಭಿಸಿತು? ಸರಿಯಾದ ಉತ್ತರ ವರ್ಲ್ಡ್ ಬ್ಯಾಂಕ್ ಸಹಯೋಗದಿಂದ, ವಿಶ್ವ ಬ್ಯಾಂಕ್ ಸಹಯೋಗದಿಂದ. ಸೊ ವಿಶ್ವ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. 1944ರಲ್ಲಿ ಶುರುವಾಯಿತು. ವಾಷಿಂಗ್ಟನ್ DC ಇದರ ಕೇಂದ್ರ ಕಚೇರಿ. ವಾಷಿಂಗ್ಟನ್ DC. ಅಜಯ್ ಬಂಗಾ ಇದರ ಅಧ್ಯಕ್ಷರು. ಸದಸ್ಯ ರಾಷ್ಟ್ರಗಳ ಸಂಖ್ಯೆ 189. ರಲ್ಲಿ ಶುರುವಾಯಿತು. ವಾಷಿಂಗ್ಟನ್ DC ಕೇಂದ್ರ ಕಚೇರಿ, ಅಜಯ್ ಬಂಗಾ ಅಧ್ಯಕ್ಷರು, 189 ಸದಸ್ಯ ರಾಷ್ಟ್ರಗಳಿವೆ. ಇತ್ತೀಚೆಗೆ ಯಾವ ದೇಶವು 10 ಇಯರ್ ಗೋಲ್ಡನ್ ವೀಸಾ ಕಾರ್ಯಕ್ರಮವನ್ನು ಲಾಂಚ್ ಮಾಡಿತು? ಸರಿಯಾದ ಉತ್ತರ ವಿಯೆಟ್ನಾಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2025 ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ನೇಪಾಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಡೇ ಆಫ್ ಲೈಟ್ 2025 ಯಾವಾಗ ಶುರುವಾಯಿತು? ಸರಿಯಾದ ಉತ್ತರ ಆಚರಿಸಲಾಯಿತು ಮೇ 16. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಥೀಮ್ ಏನಾಗಿತ್ತು ಕೇಳಿದ್ರೆ ಲೈಟ್ ಇನ್ನೋವೇಷನ್ ಸೊಸೈಟಿ. ಭಾರತೀಯ ಸೇನೆಯು ಕೆಳಗಿನ ಯಾವ ಸ್ಥಳದಲ್ಲಿ ತೀಸ್ತಾ ಪ್ರಹಾರ್ ಎನ್ನುವಂತ ಮಿಲಿಟರಿ ಅಭ್ಯಾಸವನ್ನ ಮಾಡಿತು? ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮೇ 2025ರಲ್ಲಿ ಯಾವ ರಾಜ್ಯವು ಇಂದಿರಾ ಸೌರಗಿರಿ ಜಲ ವಿಕಾಸಂ ಯೋಜನೆಯನ್ನ ಪ್ರಾರಂಭಿಸಿತು? ಸರಿಯಾದ ಉತ್ತರ ತೆಲಂಗಾಣ. ಏನಿದು ಸೌರಗಿರಿ ಜಲ ವಿಕಾಸಂ ಯೋಜನೆ ಅಂತ ಕೇಳಿದ್ರೆ, ತೆಲಂಗಾಣದ ಆದಿವಾಸಿ ಜನರಿಗೆ ಸೌರ ಪಂಪನ ನೀಡುವಂತ ಯೋಜನೆ. ಸೌರ ಪಂಪನ ನೀಡುವಂತ ಒಂದು ಯೋಜನೆ ಆಗಿದೆ. ಗುಜರಾತ್ನಲ್ಲಿ ಪ್ರಸ್ತುತ ಇರುವ ಏಷ್ಯಾ ಸಿಂಹಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 891. 2025 ನಲ್ಲಿ 891 ಇದೆ. ಇದರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ. ಯಾಕಂದ್ರೆ 2020ರಲ್ಲಿ ಕೇವಲ 674ರಷ್ಟಿತ್ತು. ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಅವರು E0 FIR ಎಲ್ಲಿ ಪ್ರಾರಂಭ ಮಾಡಿದ್ರು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಇದರ 9ನೇ ಸದಸ್ಯ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಅಲ್ಜೀರಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. UPSCಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಜಯ್ ಕುಮಾರ್. ಸೂಡಾನ್ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕಾಮಿಲ್ ಅಲ್ ಥೈಬ್ ಇದ್ರಿಸ್. ಇವರು ಸೂಡಾನ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು. ವಿಶ್ವ ಆಮೆಗಳ ದಿನವನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇ 23. ಮೇ 23ರಂದು ವಿಶ್ವ ಆಮೆಗಳ ದಿನಾಚರಣೆಯನ್ನು ಆಚರಿಸಲಾಯಿತು. ಇದರ 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ ಡಾನ್ಸಿಂಗ್ ಟರ್ಟಲ್ ರಾಕ್.
ಡಾನ್ಸಿಂಗ್ ಟರ್ಟಲ್ ರಾಕ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ಗ್ಯಾಲಂಟ್ರಿ ಅವಾರ್ಡ್ ಅನ್ನ ಪ್ರದಾನ ಮಾಡಿದ್ರು? ಸರಿ ಉತ್ತರ 39, ಒಟ್ಟು 39. ಏನಿದು ಗ್ಯಾಲಂಟ್ರಿ ಅವಾರ್ಡ್ ಅಂತ ಕೇಳಿದ್ರೆ ಕೀರ್ತಿ ಚಕ್ರ, ಶೌರ್ಯ ಚಕ್ರ ಈ ರೀತಿ ಮಿಲಿಟರಿ ಅವರಿಗೆ ನೀಡುವಂತ ಒಂದು ಅವಾರ್ಡ್ಗಳಾಗಿದ್ದಾವೆ. ಸೊ ಇದರಲ್ಲಿ 6 ಕೀರ್ತಿ ಚಕ್ರವನ್ನ ನೀಡ್ತಾರೆ, 6 ಕೀರ್ತಿ ಚಕ್ರ. ಇದರಲ್ಲಿ 4 ಮರಣೋತ್ತರ. ಇನ್ನು ಶೌರ್ಯ ಚಕ್ರ 33 ನೀಡಿದ್ರು, ಶೌರ್ಯ ಚಕ್ರ 33, ಇದರಲ್ಲಿ 7 ಮರಣೋತ್ತರ. ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಇಂಡಿಯನ್ ಇಂಟೆಲಿಜೆನ್ಸ್ ಬ್ಯೂರೋ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಇದು ಲಾಸ್ಟ್ ಕ್ವಶನ್. ಆಪ್ಷನ್ಸ್ ಈ ರೀತಿ ಇದೆ: ಅರವಿಂದ್ ಕುಮಾರ್, ಸಮಂತ ಗೋಯಲ್, ತಪನ್ ಕುಮಾರ್ ದೀಕಾ, ಅಜಯ್ ಕುಮಾರ್ ಬರ್ಲಾ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇ 2025 ಅಂತಾರಾಷ್ಟ್ರೀಯ ಕ್ರೀಡಾ ದಿನ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ 11. ಜೂನ್ 11ರಂದು ಆಚರಿಸಲಾಯಿತು. ಸೊ 2025ರ ಅಂತಾರಾಷ್ಟ್ರೀಯ ಸ್ಪೋರ್ಟ್ಸ್ ಡೇ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಇದರ ಥೀಮ್ ಚೂಸ್ ಸ್ಪೋರ್ಟ್ಸ್ ಎವ್ರಿ ಡೇ ಅಂತೇಳಿ. ಚೂಸ್ ಸ್ಪೋರ್ಟ್ಸ್ ಎವ್ರಿ ಡೇ ಅಂದರೆ ಪ್ರತಿನಿತ್ಯ ಕ್ರೀಡೆಯನ್ನು ಆಯ್ಕೆ ಮಾಡಿ ಅನ್ನುವಂಥ ಅರ್ಥ ಬರುತ್ತೆ. ಎರಡನೇ ಪ್ರಶ್ನೆ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 131ನೇ ಸ್ಥಾನದಲ್ಲಿದೆ. ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಇದೆಯಲ್ಲ, ಇದನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಜಾರಿ ಮಾಡುತ್ತೆ. ಇದರಲ್ಲಿ ಭಾಗಿಯಾದ ದೇಶಗಳು, ಈ ಸಮೀಕ್ಷೆಯಲ್ಲಿ ಭಾಗಿಯಾದ ದೇಶಗಳ ಸಂಖ್ಯೆ 148. ಸೊ ಭಾರತ ಈ 148 ದೇಶಗಳ ಪೈಕಿ 131ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಮತ್ತು ಮೂರನೇ ಸ್ಥಾನದಲ್ಲಿ ನಾರ್ವೆ. ನೆಕ್ಸ್ಟ್ ಕ್ವಶನ್, 2025ನೇ ಸಾಲಿನಲ್ಲಿ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಮೆಕಾರಿಯೋಸ್ 3 ಪ್ರಶಸ್ತಿ ಪಡೆದವರು ಯಾರು? ಆಪ್ಷನ್ಸ್ ಅಲ್ಲಿ ಇಲ್ಲ. ಆಕ್ಚುಲಿ ಸರಿಯಾದ ಉತ್ತರ ಇದಕ್ಕೆ ನರೇಂದ್ರ ಮೋದಿ ಅವರು 2025ನೇ ಸಾಲಿನಲ್ಲಿ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಮೆಕಾರಿಯಸ್ ಅನ್ನೋ 3 ಅನ್ನುವಂಥ ಪ್ರಶಸ್ತಿಯನ್ನು ಪಡೆದರು. ಇದು ಸೈಪ್ರಸ್ ದೇಶದ ಪ್ರಶಸ್ತಿ. ಸೈಪ್ರಸ್ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ, ಹೈಯೆಸ್ಟ್ ಸಿವಿಲಿಯನ್ ಆನರ್. ಇದು ಹೈಯೆಸ್ಟ್ ಸಿವಿಲಿಯನ್ ಆನರ್. ಇದು ಯಾವುದು ಕೇಳಿದ್ರೆ ಗ್ರ್ಯಾಂಡ್ ಕ್ರಾಸ್ ಆಫ್ ಆರ್ಡರ್ ಆಫ್ ಮೆಕಾರಿಯೋಸ್ 3 ಅನ್ನುವಂಥ ಪ್ರಶಸ್ತಿ ನರೇಂದ್ರ ಮೋದಿ ಅವರಿಗೆ ಸಿಕ್ತು 2025ನೇ ಸಾಲಿನಲ್ಲಿ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಭೂಪೇಂದ್ರ ಯಾದವ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ IBCA. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಇವರು ದೇಶದ ಅತಿದೊಡ್ಡ ಗತಿಶಕ್ತಿ ಮಲ್ಟಿ ಮಾಡೆಲ್ ಕಾರ್ಗೋ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ ಮಾನೇಸರ್ನಲ್ಲಿ. ಈ ಮಾನೇಸರ್ ಎಲ್ಲಿದೆ ಕೇಳಿದ್ರೆ ಮಾನೇಸರ್ ಹರಿಯಾಣದಲ್ಲಿ ಇರುವಂಥದ್ದು. ಹರಿಯಾಣದಲ್ಲಿ ಇರುವಂಥದ್ದು. ನೊಮ್ಯಾಡಿಕ್ ಎಲಿಫೆಂಟ್ ಎನ್ನುವಂತಹ ಸೈನ್ಯಾಭ್ಯಾಸ, ನೊಮ್ಯಾಡಿಕ್ ಎಲಿಫೆಂಟ್ 2025 ಎನ್ನುವಂಥ ಸೈನ್ಯಾಭ್ಯಾಸ ಯಾವ ಸ್ಥಳದಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಉಲಾನ್ ಬಾಟರ್ನಲ್ಲಿ ನಡೀತು. ಈ ಉಲಾನ್ ಬಾಟರ್ ಇದೆಯಲ್ಲ, ಇದು ಮಂಗೋಲಿಯಾ ದೇಶದಲ್ಲಿದೆ. ಮಂಗೋಲಿಯಾ ದೇಶದಲ್ಲಿದೆ. ಸೊ ಈ ಸೈನ್ಯಾಭ್ಯಾಸ ಮಂಗೋಲಿಯಾ ಮತ್ತು ಭಾರತದ ನಡುವೆ ನಡೆದಿರುವಂಥ ಸೈನ್ಯಾಭ್ಯಾಸ ಹೆಸರು ನೊಮ್ಯಾಡಿಕ್ ಎಲಿಫೆಂಟ್. ಈ ಕೆಳಗಿನ ಯಾರು ಭಾರತೀಯ ಸೇನೆಯ ಡೆಪ್ಯೂಟಿ ಚೀಫ್ ಆಗಿ ಆಯ್ಕೆಯಾದರು? ಸರಿಯಾದ ಉತ್ತರ ರಾಜೀವ್ ಘಾಯ್ ಅಂತೇಳಿ, ಭಾಯ್ ಅಲ್ಲ, ರಾಜೀವ್ ಘಾಯ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ICC ಹಾಲ್ ಆಫ್ ಫೇಮ್ ಗೌರವಕ್ಕೆ ಭಾಜನರಾದರು? ಸರಿಯಾದ ಉತ್ತರ ಮಹೇಂದ್ರ ಸಿಂಗ್ ಧೋನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ
ಇ ವೇಸ್ಟ್ ರೀಸೈಕ್ಲಿಂಗ್ ಇಕೋ ಪಾರ್ಕ್ ಎಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಇದನ್ನು ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2025ನಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 71ನೇ ಸ್ಥಾನದಲ್ಲಿದೆ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2025 ಇದರಲ್ಲಿ ಭಾರತ ಸ್ಥಾನ 71. ಸೊ ಫಸ್ಟ್ ಪ್ಲೇಸಲ್ಲಿ ಇರೋದು ಸ್ವೀಡನ್, ಎರಡನೇ ಪ್ಲೇಸಲ್ಲಿರೋದು ಡೆನ್ಮಾರ್ಕ್ ಮತ್ತು ಮೂರನೇ ಸ್ಥಾನದಲ್ಲಿರೋದು ನಾರ್ವೆ. ಸೊ ಈ ಒಂದು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ನಲ್ಲಿ 118 ದೇಶಗಳು ಭಾಗಿಯಾಗಿದ್ವು. 118 ದೇಶಗಳು ಭಾಗಿಯಾಗಿದ್ವು. ಇದನ್ನು ಜಾರಿ ಮಾಡಿದ್ದು ವರ್ಲ್ಡ್ ಎಕನಾಮಿಕ್ ಫೋರಂ, WEF ಜಾರಿಕರ್ತ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜಲವಿದ್ಯುತ್ ದಶಕವನ್ನು ಘೋಷಿಸಲಾಯಿತು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಜಲವಿದ್ಯುತ್ ದಶಕವನ್ನು ಘೋಷಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗ್ಲೋಬಲ್ ಲೀವಬಿಲಿಟಿ ಇಂಡೆಕ್ಸ್ 2025ರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಕೋಪನ್ ಹೇಗನ್, ಡೆನ್ಮಾರ್ಕ್ನ ಕೋಪನ್ ಹೇಗನ್. ಇಂಡಿಯಾಸ್ ಫೈನಾನ್ಸ್ ಮಿನಿಸ್ಟರ್ಸ್ ಡಿಫರೆಂಟ್ ಸ್ಟ್ರೋಕ್ ಈ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಎ.ಕೆ. ಭಟ್ಟಾಚಾರ್ಯ. ಇತ್ತೀಚೆಗೆ ತುಂಬ ಸುದ್ದಿ ಮಾಡಿದ ಕೃತಿ ಇದು. ಇಂಡಿಯಾಸ್ ಫೈನಾನ್ಸ್ ಮಿನಿಸ್ಟರ್ಸ್ ಡಿಫರೆಂಟ್ ಸ್ಟ್ರೋಕ್ಸ್ ಎನ್ನುವಂಥ ಕೃತಿ ಎ.ಕೆ. ಭಟ್ಟಾಚಾರ್ಯ ಬರೆದಿದ್ದು. ಭಾರತದ ಮೊದಲ ಹೈಡ್ರೋಜನ್ ಫ್ಯೂಯಲ್ ಸೇಲ್ ಬಸ್ ಎಲ್ಲಿ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಲೇಹ್ನಲ್ಲಿ, ಲಡಾಖ್ನ ಲೇಹ್ನಲ್ಲಿ. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ಯೋಗ ಡೇ ಜೂನ್ 21ರಂದು ಆಚರಿಸಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ 2025ನೇ ಸಾಲಿನ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ತುಂಬ ಸರಿ ಕೇಳ್ತಾರೆ, ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ಇನ್ನೊಂದು ಪ್ರಶ್ನೆಯನ್ನು ಕೇಳುವ ಸಂಭವ ಇರುತ್ತೆ. ಏನು ಕೇಳಿದ್ರೆ 2025ನೇ ಸಾಲಿನ ಜೂನ್ 21ರಂದು ನಡೆದ ಯೋಗ ದಿನಾಚರಣೆಯನ್ನು ಎಲ್ಲಿ ಆಚರಿಸಲಾಯಿತು ಅಂತೇಳಿ. ಸರಿ ಉತ್ತರ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಆಚರಿಸಲಾಯಿತು. 2025ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಯಾರಿಗೆ ದೊರೆಯಿತು? ಸರಿ ಉತ್ತರ ಪಾರ್ವತಿ ಟರ್ಕಿ ಅವರಿಗೆ ದೊರೆಯಿತು. ಪಾರ್ವತಿ ಟರ್ಕಿ ಅವರ ಫಿರ್ ಉಗ್ನಾ ಎನ್ನುವಂಥ ಹಿಂದಿ ಕವನ ಸಂಕಲನ, ಫಿರ್ ಉಗ್ನಾ ಎನ್ನುವಂತಹ ಕವನ ಸಂಕಲನಕ್ಕೆ 2025ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ದೊರೆಯಿತು. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಧನುಷ್ಕೋಟಿ ಕ್ಷೇತ್ರವನ್ನು ಗ್ರೇಟರ್ ಫ್ಲೆಮಿಂಗೋ ಅಭಯಾರಣ್ಯ ಅಂತೇಳಿ ಘೋಷಣೆ ಮಾಡಲಾಯಿತು? ಸರಿಯಾದ ಉತ್ತರ ತಮಿಳುನಾಡಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಡೋನೇಷ್ಯಾ ಓಪನ್ 2025ರ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಆಂಡರ್ಸ್ ಅಟೋನ್ಸನ್. 2025ರ ಇಂಡೋನೇಷ್ಯಾ ಓಪನ್ನ ಪುರುಷರ ಸಿಂಗಲ್ಸ್ ವಿಜೇತರು. ಇವರು ಡೆನ್ಮಾರ್ಕ್ ದೇಶದವರು. ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ, ಮಹಿಳಾ ಸಿಂಗಲ್ಸ್ ವಿಜೇತರು ಇಂಡೋನೇಷ್ಯಾ ಓಪನ್ 2025ರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಎನ್ ಸೇನ್ ಯಂಗ್. ಇವರು ಮಹಿಳಾ ಸಿಂಗಲ್ಸ್ ವಿಜೇತರು. ಇವರು ದಕ್ಷಿಣ ಕೊರಿಯಾದವರು. 2025ನೇ ಸಾಲಿನ ಯುಇಎಫ್ಎ ನೇಷನ್ಸ್ ಲೀಗ್ ವಿಜೇತರು ಯಾರು? ಸರಿಯಾದ ಉತ್ತರ ಪೋರ್ಚುಗಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬ್ರಿಕ್ಸ್ ಶಿಖರ ಸಮ್ಮೇಳನ 2026ರ ಆಯೋಜನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಈ ಕೆಳಗಿನ ಯಾವ ರಾಜ್ಯದ ರಾಜಾ ಖಾಸ್ ವಿಲೇಜ್ ಅನ್ನು ದೇಶದ ಮೊದಲ ಸೋಲಾರ್ ಮಾಡೆಲ್ ವಿಲೇಜ್ ಆಗಿ ಘೋಷಿಸಲಾಯಿತು? ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಹಿಮಾಚಲ ಪ್ರದೇಶದ ರಾಜಾ ಖಾಸ್ ವಿಲೇಜ್ ಅನ್ನು ದೇಶದ ಮೊದಲ ಸೋಲಾರ್ ಮಾಡೆಲ್ ವಿಲೇಜ್ ಆಗಿ ಘೋಷಣೆ ಮಾಡಲಾಯಿತು. ಯುನೈಟೆಡ್ ನೇಷನ್ಸ್ ಸಸಾಕಾವಾ ಅವಾರ್ಡ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಮೃತ್ಯುಂಜಯ ಮಹಾಪಾತ್ರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯವನ್ನು ಲೆಫರ್ಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಘೋಷಣೆ ಮಾಡಲಾಗಿದೆ? ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕದ ಬೆಂಗಳೂರನ್ನ ಲೆಫರ್ಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತೇಳಿ ಘೋಷಣೆ ಮಾಡಲಾಗಿದೆ. ಮುಖ್ಯಮಂತ್ರಿ ಜೀವನ್ ಅನುಪ್ರೇರಣ್ ಯೋಜನೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾಲ್ಡೀವ್ಸ್ ದೇಶದ ಟೂರಿಸಂನ ನೂತನ ಗ್ಲೋಬಲ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕತ್ರಿನಾ ಕೈಫ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ಮೊದಲ ಅಂಡರ್ ವಾಟರ್ ಮ್ಯೂಸಿಯಂ INS ಗುಲ್ದಾರ್ ಸ್ಥಾಪಿಸಲಾಯಿತು? ಇದೊಂದು ಅಂಡರ್ ವಾಟರ್ ಮ್ಯೂಸಿಯಂ INS ಗುಲ್ದಾರ್ ಅಂತ ಹೆಸರು. ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಯಿತು ಕೇಳಿದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿ. ಸೀಮಾ ಪರ್ಯಟನ್ ಪೆಹಲ್ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕಾನ್ಕ್ವೆಸ್ಟ್ ಮಿಲಿಟರಿ ಎಕ್ಸರ್ಸೈಸ್ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಮಂಗೋಲಿಯಾದಲ್ಲಿ ಆಯೋಜಿಸಲಾಗಿತ್ತು. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ನಿಕೇತನ್ ಎನ್ನುವಂತಹ ಭವನದ ಉದ್ಘಾಟನೆ ಎಲ್ಲಿ ಮಾಡಿದ್ರು? ಸರಿಯಾದ ಉತ್ತರ ಡೆಹ್ರಾಡೂನ್ನಲ್ಲಿ, ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ನಲ್ಲಿ. ಕ್ವೀನ್ಸ್ ಕ್ಲಬ್ ಟೆನಿಸ್ ಟೂರ್ನಮೆಂಟ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಕಾರ್ಲಸ್ ಅಲ್ಕರಾಜ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 23. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈ ವರ್ಷದ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಲೆಟ್ಸ್ ಮೂವ್ ಟುಗೆದರ್ ಫಾರ್ ಹೆಲ್ತ್ ಅಂಡ್ ಕಮ್ಯುನಿಟಿ. ಗ್ಲೋಬಲ್ ಪೀಸ್ ಇಂಡೆಕ್ಸ್ 2025ರಲ್ಲಿ ಭಾರತ ಸ್ಥಾನ ಏನು? ವಿಶ್ವ ಶಾಂತಿ ಸೂಚಕಾಂಕ. ಸರಿಯಾದ ಉತ್ತರ 115ನೇ ಸ್ಥಾನದಲ್ಲಿದೆ ಭಾರತ. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಐಸ್ಲ್ಯಾಂಡ್ ಸ್ಟ್ಯಾಂಡ್ಸ್ ಇನ್ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸಲ್ಲಿ ಐರ್ಲ್ಯಾಂಡ್, ಥರ್ಡ್ ಪ್ಲೇಸಲ್ಲಿ ನ್ಯೂಜಿಲ್ಯಾಂಡ್. ಎಲ್ಲ ಕಡೆ ಲ್ಯಾಂಡ್ ಅಂತ ಬಂದಿದೆ ನೋಡಿ, ಐಸ್ಲ್ಯಾಂಡ್, ಐರ್ಲ್ಯಾಂಡ್, ನ್ಯೂಜಿಲ್ಯಾಂಡ್. ಸೊ ಇದನ್ನ IEP ಜಾರಿ ಮಾಡುತ್ತೆ. ಸೊ ಭಾರತ 115ನೇ ಸ್ಥಾನದಲ್ಲಿದೆ. ವುಮನ್ ಲೈಫ್ ಫ್ರೀಡಮ್ ಕೃತಿಯ ಲೇಖಕರು ಯಾರು? ಸರಿಯಾದ ಉತ್ತರ ಚೌರಾ ಮಕರೇಮಿ. ಇವರು ವುಮನ್ ಲೈಫ್ ಫ್ರೀಡಮ್ ಕೃತಿಯ ಲೇಖಕರು. ಭಾರತದಲ್ಲಿ ಮೊದಲ ಯೋಗ ನೀತಿ ಜಾರಿ ಮಾಡಿದಂಥ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರಾಖಂಡ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಶ್ವ ಮಹಾಸಾಗರ ದಿವಸ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 8. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಹಿಳಾ ಏಷ್ಯಾ ಕಪ್ ಹಾಕಿ ಟೂರ್ನಮೆಂಟ್ 2025 ಆಯೋಜನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಚೀನಾ. ಚೀನಾದ ಹೋಂಗ್ಝೂನಲ್ಲಿ ಇದನ್ನು ಆಯೋಜನೆ ಮಾಡಲಾಯಿತು. ಬಾರಪುತ್ರ ಐತಿಹ್ಯ ಗ್ರಾಮ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಒಡಿಸ್ಸಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕ್ರಿಸ್ಟಿ ಕಾವೆಂಟ್ರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಹಿಸ್ಟರಿ ದಟ್ ಇಂಡಿಯಾ ಇಗ್ನೋರ್ಡ್ ಪುಸ್ತಕದ ಕರ್ತೃ ಯಾರು? ಸರಿ ಉತ್ತರ ಪ್ರೇಮ ಪ್ರಕಾಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2025ರಲ್ಲಿ ನಿಷೇಧಿಸಲಾದ JCB ಪುರಸ್ಕಾರ ಇದೆಯಲ್ಲ, ಈ JCB ಪುರಸ್ಕಾರವನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ ಸಾಹಿತ್ಯ. ಲಿಟರೇಚರ್ಗೆ ನೀಡಲಾಗ್ತಿದ್ದಂಥ ಒಂದು ಅವಾರ್ಡ್ ಇದು JCB ಅವಾರ್ಡ್. ಸೊ ಇದನ್ನು 2025ರಲ್ಲಿ ನಿಷೇಧಿಸಲಾಯಿತು. ಆಪರೇಷನ್ ಬಶೀರ್ ಅಲ್ಪತಃ ಪ್ರಾರಂಭಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಇರಾನ್. ಇರಾನ್ ದೇಶ ಇದನ್ನ ಅಮೇರಿಕದ ವಿರುದ್ಧ ಆಪರೇಷನ್ ಮಾಡಿರುವಂಥದ್ದು. ಅಮೇರಿಕದ ವಿರುದ್ಧ. ಯಾಕೆ ಇರಾನ್ ಅಮೇರಿಕದ ವಿರುದ್ಧ ಆಪರೇಷನ್ ಬಶೀರ್ ಅಲ್ಪತಃ ಪ್ರಾರಂಭ ಮಾಡ್ತು ಅಂತ ಕೇಳಿದ್ರೆ, ಅಮೇರಿಕ ಆಪರೇಷನ್ ಮಿಡ್ ನೈಟ್ ಹೈಮರ್ ಅಂತೇಳಿ ಒಂದು ಆಪರೇಷನ್ ಮಾಡುತ್ತೆ. ಆಪರೇಷನ್ ಮಿಡ್ ನೈಟ್ ಹೈಮರ್ ಅಂತೇಳಿ ಒಂದು ಆಪರೇಷನ್ನ ಇರಾನ್ ವಿರುದ್ಧ ಮಾಡುತ್ತೆ. ಅದಕ್ಕೆ ವಿರುದ್ಧವಾಗಿ, ಈ ಆಪರೇಷನ್ ವಿರುದ್ಧವಾಗಿ ಇರಾನ್ ಆಪರೇಷನ್ ಬಶೀರ್ ಅಲ್ಪತಃ ಎನ್ನುವಂತಹ ಆಪರೇಷನ್ನ ಜಾರಿ ಮಾಡುತ್ತೆ. ಭಾರತದ ಮೊದಲ ಚಿಟ್ಟೆಗಳ ಅಭಯಾರಣ್ಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಕೇರಳದಲ್ಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಟರ್ಫ್ಲೈ ಸ್ಯಾಂಕ್ಚುರಿ ಅಥವಾ ಬಟರ್ಫ್ಲೈ ಅಭಯಾರಣ್ಯ ಅಂತ ಹೇಳ್ಬೋದು. ಸೊ ಕೇರಳದಲ್ಲಿ ಸ್ಥಾಪಿಸಲಾಯಿತು. ಯಾವ ದೇಶದಲ್ಲಿ ಇಫ್ಕೋ ಕಂಪನಿಯು ನ್ಯಾನೋ ಫರ್ಟಿಲೈಸರ್ ಪ್ಲಾಂಟ್ ಅನ್ನು ಪ್ರಾರಂಭ ಮಾಡಿತು? ಸರಿಯಾದ ಉತ್ತರ ಬ್ರೆಜಿಲ್ನಲ್ಲಿ. ಪ್ರಾರಂಭ ಮಾಡಿದ ಯಾವುದು? ಇಫ್ಕೋ. ಇಫ್ಕೋ ಕಂಪನಿ ಏನನ್ನ ಪ್ರಾರಂಭಿಸ್ತು? ನ್ಯಾನೋ ಫರ್ಟಿಲೈಸರ್ಸ್ ಪ್ಲಾಂಟ್ ಅನ್ನು ಶುರು ಮಾಡ್ತು. ದ ಎಮರ್ಜೆನ್ಸಿ ಡೈರಿ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಅಮಿತ್ ಶಾ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದ ಎಮರ್ಜೆನ್ಸಿ ಡೈರಿ ಎನ್ನುವಂಥ ಪುಸ್ತಕವನ್ನು ಲಾಂಚ್ ಮಾಡಿದರು, ಅದನ್ನು ಬರೆದರು. ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿವಾಹ ಮಂಟಪ ಎನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಬಿಹಾರ. ಬಿಹಾರದ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ವಿವಾಹ ಮಂಟಪ ಎನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಆಯೋಜಿಸುವ ರಾಜ್ಯ ಯಾವುದು? ಸೊ ಈ ವರ್ಷದ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಆಯೋಜಿಸುವ ರಾಜ್ಯ ರಾಜಸ್ಥಾನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ರಾ ಇದರ ಮುಖ್ಯಸ್ಥರಾಗಿ ಆಯ್ಕೆಯಾದರು? ರಾ ಅಂದರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್. ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ರಾ ಇದೆಯಲ್ಲ, ಇದರ ಮುಖ್ಯಸ್ಥರಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ರೆ ಪರಾಗ ಜೈನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪರಾಗ ಜೈನ್. ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 29ರಂದು ಆಚರಣೆ ಮಾಡಲಾಯಿತು. ಜೂನ್ 29ರಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅನ್ನು ಆಚರಣೆ ಮಾಡಲಾಯಿತು. 2025ರ ಥೀಮ್ ಏನಾಗಿತ್ತು ಕೇಳಿದ್ರೆ, 2025ರ ಥೀಮ್ 75 ಇಯರ್ಸ್ ಆಫ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ. 75 ಇಯರ್ಸ್ ಆಫ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ. ಇದು 2025ರ ಥೀಮ್ ಆಗಿತ್ತು. ಧವನ್ ಕ್ರಿಕೆಟ್ ಮೈ ಲೈಫ್ ಅಂಡ್ ಮೋರ್ ಆತ್ಮಕಥೆಯ ಲೇಖಕರು ಯಾರು? ಸರಿಯಾದ ಉತ್ತರ ಶಿಖರ್ ಧವನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದೊಂದು ಆಟೋಬಯೋಗ್ರಫಿ. ಈ ಕೆಳಗಿನ ಯಾವ ರಾಜ್ಯದ ಓಝೋಫಿನಿ ಎನ್ನುವಂತಹ ಒಂದು ವಸ್ತುವಿಗೆ ಭೌಗೋಳಿಕ ಟ್ಯಾಗ್ GI ಟ್ಯಾಗ್ ದೊರೆಯಿತು? ಸರಿಯಾದ ಉತ್ತರ ಗೋವಾ ರಾಜ್ಯದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇದರ ಅಧ್ಯಕ್ಷತೆ ವಹಿಸಿದವರು ಯಾರು? ಸರಿಯಾದ ಉತ್ತರ ನಿರ್ಮಲಾ ಸೀತಾರಾಮನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಎನ್ವಿರಾನ್ಮೆಂಟಲ್ ಲಿಸ್ಟ್ ಅವಾರ್ಡ್ ಪಡೆದವರು ಯಾರು? ಸರಿಯಾದ ಉತ್ತರ ಆಚಾರ್ಯ ಪ್ರಶಾಂತ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಭಾರತ ಮತ್ತು ಯಾವ ದೇಶದ ನಡುವೆ ಶಕ್ತಿ 2025 ಎನ್ನುವಂತಹ ಮಿಲಿಟರಿ ಅಭ್ಯಾಸ ಯುದ್ಧಾಭ್ಯಾಸ ನಡೀತು? ಸರಿ ಉತ್ತರ ಭಾರತ ಮತ್ತು ಫ್ರಾನ್ಸ್ ನಡುವೆ, ಫ್ರಾನ್ಸ್ ಅಂಡ್ ಇಂಡಿಯಾ. ಭಾರತ ಮತ್ತು ಯಾವ ದೇಶದ ನಡುವೆ ಟೈಗರ್ ಕ್ಲಾ 2025 ಎನ್ನುವಂತಹ ಸೈನಿಕ ಯುದ್ಧಾಭ್ಯಾಸ ನಡೀತು? ಸರಿಯಾದ ಉತ್ತರ ಭಾರತ ಮತ್ತು USA ನಡುವೆ, ಅಮೆರಿಕ ನಡುವೆ, ಅಮೆರಿಕ ಅಂಡ್ ಇಂಡಿಯಾ. ಇರಾನ್ ವಿರುದ್ಧ ಆಪರೇಷನ್ ರೈಸಿಂಗ್ ಲಯನ್ ಪ್ರಾರಂಭ ಮಾಡಿದವರು ಯಾರು? ಸರಿಯಾದ ಉತ್ತರ ಇಸ್ರೇಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ 2025 ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕ್ರಿಸ್ಟಿಯಾನೋ ರೊನಾಲ್ಡೋ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ವಿಜೇತರು ಯಾರು? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ ಫೈನಲ್ಸ್ನಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸೋದ್ರ ಮೂಲಕ 2025ನೇ ಸಾಲಿನ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು ದಕ್ಷಿಣ ಆಫ್ರಿಕಾ. ಈ ಕೆಳಗಿನ ಯಾವ ನಗರವು ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ ಇದರ ಗ್ಯಾಸ್ಟ್ರೋನಮಿ ಶ್ರೇಣಿಗೆ ಆಯ್ಕೆಯಾಯಿತು? ಸರಿಯಾದ ಉತ್ತರ ಲಕ್ನೋ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೆಟಾ ಕಂಪನಿಯ ಭಾರತದಲ್ಲಿ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು? ಮೆಟಾ ಕಂಪನಿ. ಸರಿಯಾದ ಉತ್ತರ ಅರುಣ ಶ್ರೀನಿವಾಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪರೇಷನ್ ಟ್ರೂ ಪ್ರಾಮಿಸ್ 3 ಇದನ್ನು ಪ್ರಾರಂಭಿಸಿದ ರಾಜ್ಯ ದೇಶ ಯಾವುದು? ಟ್ರೂ ಪ್ರಾಮಿಸ್ 3 ಪ್ರಾರಂಭಿಸಿದ ದೇಶ ಯಾವುದು ಕೇಳಿದ್ರೆ ಇರಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫುಡ್ ಪ್ಲಾನೆಟ್ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ನಿಟ್ರೋಕಾಫ್ಟ್ ಎನ್ನುವಂಥ ಒಂದು ಸಂಸ್ಥೆ. ಇದು ಯಾವ ದೇಶದ್ದು ಕೇಳಿದ್ರೆ ಸ್ವೀಡನ್ ದೇಶದ ನಿಟ್ರೋಕಾಫ್ಟ್ ಎನ್ನುವಂಥ ಸಂಸ್ಥೆ ಫುಡ್ ಪ್ಲಾನೆಟ್ 2025 ಎಂಬ ಅವಾರ್ಡನ್ನು ಗೆದ್ದುಕೊಳ್ತು. ಗೋಂಬಜಾವ ಜಂದನ್ ಶತರ್ ಯಾವ ದೇಶದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಮಂಗೋಲಿಯಾ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಕೆನಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2025 ಇದರ ವಿಜೇತರು ಯಾರು? ಕೆನಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಸರಿಯಾದ ಉತ್ತರ ಜಾರ್ಜ್ ರಸೆಲ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಜಾರ್ಜ್ ರಸೆಲ್. ಈ ಕೆಳಗಿನ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಮಹಿಳಾ ಕಿಸಾನ್ ವರ್ಷ ಎಂಬುದಾಗಿ ಘೋಷಿಸಲಾಗಿದೆ? ಅಂತಾರಾಷ್ಟ್ರೀಯ ಮಹಿಳಾ ಕಿಸಾನ್ ವರ್ಷ ಅಂತಲೇ ಘೋಷಣೆ ಮಾಡಲಾಗಿದೆ. ಘೋಷಣೆ ಮಾಡಿದ್ದು ವಿಶ್ವಸಂಸ್ಥೆ. ಯಾವ ವರ್ಷ ಅಂತ ಕೇಳಿದ್ರೆ ಸರಿಯಾದ ಉತ್ತರ 2026. ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಸಿಲುಕಿದ ಭಾರತೀಯ ನಾಗರಿಕರನ್ನು ಹೊರತರಲು ಭಾರತ ಸರ್ಕಾರ ಯಾವ ಆಪರೇಷನ್ ಅನ್ನು ಪ್ರಾರಂಭಿಸಿತು? ಯಾವ ಆಪರೇಷನ್ ಮಾಡಿತು? ಸರಿಯಾದ ಉತ್ತರ ಆಪರೇಷನ್ ಸಿಂಧು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪರೇಷನ್ ಸಿಂಧು, ಸಿಂಧೂರ್ ಅಲ್ಲ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಪರೇಷನ್ ಸಿಂಧು. ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025 ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ತಮಿಳುನಾಡಿನ ಚೆನ್ನೈನಲ್ಲಿ. ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ 2025. ದ ಸ್ಟಾರ್ಟ್ ಲೈಟ್ ದ ವೇ ಈ ಕೃತಿಯ ಯಾರ ಮೊದಲ ಕೃತಿಯಾಗಿದೆ? ಸರಿಯಾದ ಉತ್ತರ ಸುಚೇತಾ ರಾಜ್ ಖನ್ನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಿಸ್ ವರ್ಲ್ಡ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಸುಚೇತಾ ಚೌಂಗರ್ಶ್ರೀ. ಸುಚೇತಾ ಚೌಂಗಶ್ರೀ ಇದರಲ್ಲ, ಇವರು ಥೈಲ್ಯಾಂಡ್ ದೇಶದವರು. 2025ರ ಮಿಸ್ ವರ್ಲ್ಡ್ನ ವಿಶೇಷತೆ ಏನು ಕೇಳಿದ್ರೆ ಇದು ಭಾರತದಲ್ಲಿ ನಡೀತು. ಭಾರತದ ಹೈದರಾಬಾದ್ನಲ್ಲಿ ಆಯೋಜನೆಯಲ್ಲಿ ಆಗಿತ್ತು ಕೇಳಿದ್ರೆ ಭಾರತದ ಹೈದರಾಬಾದ್ನಲ್ಲಿ. ವಿನ್ನರ್ ಸುಚೇತಾ ಚೌಂಗಶ್ರೀ, ಥೈಲ್ಯಾಂಡ್ ದೇಶದವರು. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಜಯಪ್ರಕಾಶ ನಾರಾಯಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಇದೊಂದು ನ್ಯೂ ಟರ್ಮಿನಲ್. ಇದು ನ್ಯೂ ಟರ್ಮಿನಲ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತೇಳಿ ಆಪ್ಷನ್ಸ್ ಈ ರೀತಿ ಇದೆ: ಲಕ್ನೋ, ಪಾಟ್ನಾ, ರಾಂಚಿ, ಭೋಪಾಲ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.